श्रुत्याम् अत्यल्पभृत्येष्वपि कुजनकृत औद्धत्यभूत्याजकाय कर्त्रे धर्त्रेत हर्त्रे हयमुखहरये अमुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय भवति यदनुभावात् एडमोकोऽपि वाग्मी जडमतिर्पिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादिषड्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे 12 वर्षाणि मन्दोऽहं येन पाठितः तस्मै विद्यादिमान्याय नमस्ते शान्तरूपिणे श्रीगुरुभ्यो नमः। जन्म आद्यस्य यतः अन्वयात् इतरतः च अर्थेषु अभिज्ञः स्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयः यत्र त्रिसर्गः मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। ನಾನೇ ಹೇಳಬೇಕಾ ಅಂತ ಕೇಳ್ತಿದ್ದಾರೆ ಸೂತ ಪುರಾಣಿಕರು. ನಿಮ್ಮ ಪ್ರಶ್ನೆಗಳಿಗೆ, ಶೌನಕರ ಪ್ರಶ್ನೆಗಳಿಗೆ ಉತ್ತರ ನನ್ನಿಂದಲೇ ಬರಬೇಕಾ? ನನ್ನಿಂದಲೇ ಬರಬೇಕಾ ಅಂದರೆ ಹೇಳಿಯೇ ನೀವು ತಿಳ್ಕೊಳ್ಬೇಕಾ, ನೀವಾಗಿ ಓದಿ ತಿಳ್ಕೊಳ್ಬಾರದ ಎನ್ನುವ ಧಾಟಿಯಲ್ಲಿ ನಾನು ಹೇಳಬೇಕಾ ಅಂತ ಕೇಳ್ತಾ ಇದ್ದಾರೆ. ಶಿಷ್ಯರು ಏನನ್ನಬೇಕು? ಹೌದು, ನಮ್ಮಲ್ಲಿ ಒಂದು ಕ್ರಮ ಇದೆ. ಏನಿದ್ರೂ ಕೂಡ ನೀನಾಗಿ ಸೆಲ್ಫ್ ಸ್ಟಡಿ ಕೂಡುದು, ಸ್ವಂತ ಅಧ್ಯಯನ. ನಿಮ್ಮ ಲೌಕಿಕದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಶಾಸ್ತ್ರದಲ್ಲಿ ಅಂತೂ ಸ್ವಂತ ಅಧ್ಯಯನ ಎನ್ನುವುದು ಇಲ್ಲವೇ ಇಲ್ಲ. ಸ್ವಂತ ಅಧ್ಯಯನ ಕೂಡುದು. ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರತರಿ ಕೇಳುತ್ತಿರು ನಾರಾಯಣನ ನೆನೆ ಅಂತ ಗುರುಮುಖದಿಂದಲೇ ಬರಬೇಕು ಅಂತ ಇವರಂತ ಇದ್ದಾರೆ. ಹಾಗೆ ನೀವಾಗಿ ನೋಡ್ಲಿಕ್ಕೆ ಬರೋದಿಲ್ವೋ? ಶಿಷ್ಯರು ಹೇಳ್ತಾ ಇದ್ದಾರೆ, ಶೌನಕರು ಹೇಳ್ತಾ ಇದ್ದಾರೆ, ಆಗುವುದಿಲ್ಲ. ಓದಲಿಕ್ಕೆ ಪ್ರಯತ್ನ ಮಾಡಿದೆವು, ಓದಿದಾಗ ಮತ್ತಷ್ಟು ಗೊಂದಲ ಉಂಟಾಯಿತು. ಯಾಕೆ ಗೊಂದಲ ಉಂಟಾಯಿತು? ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಒಂದು ಮಾತಂತಾರೆ ಈ ಶಿಷ್ಯರು. ತುಂಬ ಉಂಟು ಕರ್ಮಗಳು. ಒಬ್ಬೊಬ್ಬ ಆಚಾರ್ಯ ಒಂದೊಂದು ರೀತಿಯ ಕರ್ಮವನ್ನು ಹೇಳಿದ, ಒಬ್ಬ ಆಚಾರ್ಯನೂ ಒಂದೊಂದು ರೀತಿಯ ಕರ್ಮ ಹೇಳಿದ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇಷ್ಟೇ ಅಲ್ಲ, ಒಬ್ಬೊಬ್ಬನೂ ಒಂದೊಂದು ರೀತಿಯಿಂದ ಹೇಳಿದ. ಆವಾಗ ಯಾರಿಗಾದ್ರೂ ಸಂಶಯ ಬರುವುದು ಸಹಜ. ಹಾಗೆ ಮಾಡಬೇಕೋ ಹೇಗೆ ಮಾಡಬೇಕೋ, ಸೂರ್ಯಾಸ್ತ ಆದ ಮೇಲೆ ಊಟ ಮಾಡಬೇಕೋ ಬಿಡಬೇಕೋ? ಕೆಲವರ ಹತ್ರ ಕೇಳಿದ್ರೆ ಸೂರ್ಯಾಸ್ತ ಆದರೆ ಏನೂ ತಗೊಳ್ಬಾರ್ದು ಅಂತಾರೆ. ಮತ್ತೆ ಕೆಲವರ ಹತ್ರ ಕೇಳಿದ್ರೆ ಸೂರ್ಯಾಸ್ತ ಆದ ಮೇಲೆ ತೊಂದರೆ ಇಲ್ಲ, ತಗೊಂಡ್ರೆ ಏನು ತೊಂದರೆ ಇಲ್ಲ ಅಂತಾರೆ. ಅವಾಗ ನಾವಾಗಿ ಓದ್ತಾ ಹೋದ್ರೆ ಏನ್ ಮಾಡಬೇಕು ಅಂತಲೇ ಗೊತ್ತಾಗೋಲ್ಲ. ಮೈ ತುಂಬ ಬಟ್ಟೆ ಹಾಕೊಳ್ಬೇಕು, ಮೈ ತುಂಬ ಬಟ್ಟೆ ಬಿಚ್ಚಬೇಕು. ಕೆಲವರ ಹತ್ರ ಕೇಳಿಬಿಟ್ರೆ ಏನು ಬೇಡ ಅಂತಾರೆ. ಮತ್ತೆ ಕೆಲವರ ಹತ್ರ ಕೇಳಿಬಿಟ್ರೆ ಮೈ ತುಂಬ ಬಟ್ಟೆ ಹಾಕು ಅಂತಾರೆ. ಏನ್ ಮಾಡಬೇಕು ಅಂತಲೇ ಗೊಂದಲ ಗೊಂದಲ ಗೊಂದಲ. ಇನ್ನು ಕೆಲವರು ಹೇಳ್ತಾರೆ ಏನು ಅಂತಂದ್ರೆ ಏನಂತ, ದೇಹದ ಯಾವ ಭಾಗದ ಕಶ್ಮಲವನ್ನು ತೊಳ್ಕೊಳ್ಬೇಕು, ಅದು ಒಂದು ಪಂಗಡದವರಿದ್ದಾರೆ, ಅದು ಒಂದು ಸಿದ್ಧಾಂತದವರಿದ್ದಾರೆ. ಅವರಿಗೆ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಅದಕ್ಕೆ ಏನು ಹೆಸರು ಗೊತ್ತಾ? ಪಂಚಮಲ ಧಾರಣ ಅಂತ ಅವರ ಸಿದ್ಧಾಂತ. ಯಾವುದು ಅಂತ ಕೇಳಬೇಡಿ, ನಾನು ಹೇಳಲ್ಲ. ಕಣ್ಣು, ಕಿವಿ, ಮೂಗು ಆಯ್ತಾ? ಇದು 3 ಆಯ್ತಾ? ಇನ್ನೆರಡು ಗೊತ್ತೇ ಉಂಟಲ್ಲ. ಈ ಪಂಚ ಏನು ಮಲವನ್ನು ಹೊರಸೂಸುವ ಜಾಗಗಳುಂಟು. ಪಂಚಮಲ ಧಾರಣ ಪರಮೋ ಧರ್ಮ ಅಂತಂದ್ರು ಕೆಲವರು. ಮತ್ತೆ ಕೆಲವರಂತ ಇದ್ದಾರೆ, ಬೆಳಿಗ್ಗೆ ಎದ್ದು ಮೊದಲು ಹಲ್ಲಜ್ಜು, ಆಮೇಲೆ ಏನಾದ್ರು ಕಾಲಕೂಟ ಮತ್ತೆ ಕುಡಿ ಇಂತ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ. ಅದು ನಾನಾ ರೀತಿಯಾದ ಗೊಂದಲ ಅಲ್ಲೋ. ಸಂಕಷ್ಟ ಮಾಡಬೇಕೋ ಬಿಡಬೇಕೋ ಅದು ಗೊಂದಲ. ಏಕಾದಶಿ ಮಾಡಬೇಕೋ ಬಿಡಬೇಕೋ? ಕೆಲವರಿಗೆ ಏಕಾದಶಿ ಇಲ್ಲ, ಏಕಾದಶಿ ಇಲ್ಲವರಿಗೆ ಕೂಡ ಇವತ್ತೋ ನಾಳೆ
ಸೂತ ಪುರಾಣಿಕರೇ ಜೀವನದಲ್ಲಿ ಗೊಂದಲ ಗೊಂದಲ ಗೊಂದಲ. ಆದ್ರಿಂದ ಶ್ರೋತವ್ಯಾನಿ, ನಿಜವಾಗಿ ಯಾವುದು ಕೇಳಬೇಕು, ವೈದಿಕ ಧರ್ಮವನ್ನು ನಿಜವಾಗಿ ಕೇಳಬೇಕಲ್ಲ, ಕೇಳಬೇಕಾದಂಥ ವೈದಿಕ ಧರ್ಮವೂ ಕೂಡ ಈ ದಿವಸ ವಿಭಕ್ತ ಆಗಿದೆ. ವಿಭಾಗಶಃ ನಾನಾ ರೀತಿಯಲ್ಲಿ ಹಂಚು ಹರಿದು ಹೋಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನಿಮಗೆ ಶರಣು ಬಂದಿದ್ದೇವೆ, ನೀವು ನಮಗೆ ತಿಳಿಸ್ಬೇಕು, ನೀವೇ ತಿಳಿಸ್ಬೇಕು. ಯಾಕೆಂದ್ರೆ ನಿಮ್ಮ ಹೆಸರೇ ಸೂತ ಪುರಾಣಿಕರು ಅಂತ ನಿಮ್ಮ ಹೆಸರು. ಅವ್ರಿಗೆ ಇನ್ನೊಂದು ಹೆಸರು ರೋಮಹರ್ಷಣ ಅಂತ. ರೋಮಹರ್ಷಣ ಅಂದ್ರೆ ಏನರ್ಥ? ವೇದವ್ಯಾಸ ದೇವರು ಮೈ ರೋಮಾಂಚಗೊಳ್ಳುವಂತೆ ನಟಿಸಿದರು ಒಂದು ಸಂದರ್ಭದಲ್ಲಿ. ಯಾರೋ ಭಗವಂತನ ಬಗ್ಗೆ ಪುರಾಣವನ್ನು ಹೇಳ್ತಾ ಇದ್ದಾರೆ. ಆ ಪುರಾಣವನ್ನು ಕೇಳಿ 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 ಹೇಳುವವನಿಗೆ ಮತ್ತು ಕೇಳತಕ್ಕಂಥ ನಮಗೆ ನಿಮಗೆ ರೋಮಾಂಚ ಆಗಿದೆ ಅಲ್ಲಿಗೆ ಗೊತ್ತಿಲ್ಲ. ವೇದವ್ಯಾಸ ದೇವರಿಗಂತೂ ರೋಮಾಂಚ ಆಯ್ತಂತೆ. ರೋಮಾಂಚ ಆದ ತಕ್ಷಣ ಅವರ ರೋಮದಿಂದ ಒಬ್ಬ ಹುಟ್ಟಿದ. ಅವನನ್ನೇ ರೋಮಹರ್ಷಣಿ ಅಂತ ಶಾಸ್ತ್ರಕಾರರು ಕರೆದ್ರು. ಅವನನ್ನೇ ಸೂತ ಎನ್ನುವ ಶಬ್ದದಿಂದ ಕರೆದರು. ಆದ್ದರಿಂದ ನಿಮಗೆ ಚೆನ್ನಾಗಿ ಗೊತ್ತಿದೆ ಯಾವುದು ಬೇಕು, ಬೇಕು ಬೇಡಗಳ ಪರಿಚಯ ನಿಮಗೆ ಚೆನ್ನಾಗಿದೆ. ಆದ್ರಿಂದ ನೀವೇ ಹೇಳಬೇಕು ಅಂತ ಅವರ ಹತ್ರ ಕೇಳಿದ್ದಕ್ಕೆ ಅವರು ಹಾಗಾದ್ರೆ ಪ್ರಶ್ನೆ ಮಾಡಿ ನಾನು ಹೇಳ್ತೇನೆ ಅಂತಂದಾಗ ಒಂದೊಂದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನು ಕೇಳಿದ್ದು ನಿನ್ನೆಯ ಪ್ರಶ್ನೆ ಏನು? ನಮಗೆ ಆ ಕೃಷ್ಣನ ಬಗ್ಗೆ ಉಲ್ಲೇಖ ಕೊಡಬೇಕು ಅಂತ ನೀವು ಕೇಳಿದ್ದು. ಯಾಕೆ ಕೃಷ್ಣನ ಬಗ್ಗೆ ಕೊಡಬೇಕು ಅಂತಂದ್ರೆ ಭೂತಾನ ಕ್ಷೇಮಾಯ ವಿಭವಾಯ ಚ ಅಂತ ಒಂದು ಮಾತಂತಾರೆ ಶೌನಕರು. ಪ್ರಾಣಿಗಳಿಗೆ ಕ್ಷೇಮ ಮತ್ತೆ ವಿಭವ. ಏನು ಕ್ಷೇಮ, ಏನು ವಿಭವ? ಕ್ಷೇಮ ಅಂತ ಯಾವುದನ್ನು ಕರೀತೇವೆ? ಒಬ್ಬ ಎದುರಿಗೆ ಸಿಕ್ಕಿದ್ರೆ ಮೊದಲು ನಾವು ವಿಚಾರ ಮಾಡೋದು ಕ್ಷೇಮ ತಾನೆ ಅಂತ ಮೊದಲು ವಿಚಾರ ಮಾಡಿ. ಪತ್ರ ಬರೆಯುವಾಗ ಮೊದಲು ನಾವು ಅದನ್ನು ಉಲ್ಲೇಖ ಮಾಡೋದು ಕ್ಷೇಮ. ನಾನು ಕ್ಷೇಮ ಅಂತ ಬರೆದ್ರೆ ಮತ್ತೆ ಪುನಃ ನೀನು ಕ್ಷೇಮನ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ. ಅದನ್ನು ತಪ್ಪಿಸಬೇಕು ಅಂತಾದ್ರೆ ಕ್ಷೇಮ ಎರಡಕ್ಷರ ಬರೆದು ಬಿಟ್ರೆ ಇಬ್ಬರು ಕ್ಷೇಮ ಅಂತ ಪುನಃ ಪ್ರಶ್ನೆ ಮಾಡಬೇಕಾಗಿಲ್ಲ. ಮತ್ತೆ ಬರೀರಿ ಏನಂತ? ಕೈಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿದ್ದೇನೆ, ತೊಂದರೆ ಇಲ್ಲ, ಸದ್ಯಕ್ಕೆ ಹುಷಾರಿದ್ದೇನೆ ಅಂತ ಮತ್ತೆ ಬರೀರಿ. ಮೊದಲೇ ಕೈಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿದ್ದೇನೆ, ತೊಂದರೆ ಇಲ್ಲ ಅಂತ ಬರೆದ ಆಮೇಲೆ ವಿಷಯ ನಿರೂಪಣೆ ಮಾಡುವುದಲ್ಲ, ಕ್ಷೇಮ. ಅದರಲ್ಲಿ ಎದುರಿಗೆ ಸಿಕ್ಕಿದ ಕೂಡಲೇ ವ್ಯಕ್ತಿಯಲ್ಲಿ ನಾವು ಮೊದಲು ಪ್ರಶ್ನೆ ಮಾಡೋದು ಕ್ಷೇಮವೋ ಅಂತಲ್ಲೋ. ಭೂತಾನಾಂ ಕ್ಷೇಮಾಯ. ಏನು ಕ್ಷೇಮ ಅಂದ್ರೆ ಸ್ಥಿತಸ್ಯ ಪರಿಪಾಲನಂ ಕ್ಷೇಮ. ಯೋಗಕ್ಷೇಮಂ ವಹಾಮ್ಯ ಅಂತ ಕೃಷ್ಣನ ಮಾತು. ಏನು ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ ಏನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಸ್ಥಿತಸ್ಯ ಪರಿಪಾಲನಂ ಕ್ಷೇಮ. ಸಿಕ್ಕಿದ್ದನ್ನು ಉಳಿಸಿಕೊಳ್ಳುವುದಕ್ಕೆ ಕ್ಷೇಮ ಅಂತ ಹೆಸರು, ಸಿಗದಿದ್ದದ್ದು ಸಿಕ್ಕಿದ್ದಕ್ಕೆ ಯೋಗ ಅಂತ ಹೆಸರು. ನಿನ್ನ ಯೋಗ ಭಾರಿ ಚೆನ್ನಾಗಿ ಉಂಟಪ್ಪ, ನನ್ನ ಯೋಗ ಭಾರಿ ಚೆನ್ನಾಗಿ ಉಂಟು. ಏನು ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು 100 ರೂಪಾಯಿ ದುಡ್ಡು ಸಿಕ್ಕಿತು, ಮನೆಗೆ ತಂದು ಕೊಟ್ಟ. ಆವಾಗ ಅಮ್ಮ ಅಂತಾಳೆ, ನಿನ್ನ ಯೋಗ ಮಾರಾಯ ಭಾರಿ ಚೆನ್ನಾಗಿ ಉಂಟು. ಏನು ಕಳ್ಳತೆ ಅರ್ಧ ಬಿದ್ದೋದ 100 ರೂಪಾಯಿ ಸಿಕ್ಕಿತು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಸರಿ, ಇನ್ನು ಅದರದ್ದು ಕ್ಷೇಮ. ಆ ದುಡ್ಡನ್ನು ಹಾಗೆ ಇಟ್ಟುಕೋ, ಯಾರ್ಯಾರಿಗೆ ಹೇಳಕ್ಕೆ ಹೋಗಬೇಡ, ನನಗೆ ದುಡ್ಡು ಸಿಕ್ಕಿದೆ ಅಂತ ಇಸ್ಕೊಂಡು ಹೋಗೋರು ಬರ್ತಾರೆ, ಕ್ಷೇಮ ಅದನ್ನು ನೀನೇ ಇಟ್ಟುಕೋ. ಹಾಗಾದ್ರೆ ಕ್ಷೇಮ ಯೋಗ ಕ್ಷೇಮ ವಹಂ. ಸದ್ಯ ಈಗ ನಮಗೆ ಏನು ಕ್ಷೇಮ ಅಂದ್ರೆ ಸ್ಥಿತಸ್ಯ ಪರಿಪಾಲನ. ಏನು ಉಂಟು, ಯಾವುದನ್ನು ಪರಿಪಾಲನೆ ಮಾಡಬೇಕು ಅಂತಂದ್ರೆ ನಾವೀಗ ಸದ್ಯ ಕ್ಷೇಮವು ಅಂತ ಕೇಳುವುದು ಯಾವ ಸಂದರ್ಭದಲ್ಲಿ? ಆರೋಗ್ಯವೆನ್ನತಕ್ಕಂಥ ಧಾತಿಯಲ್ಲಿ ಕ್ಷೇಮವು ಅಂತ ಕೇಳ್ತೇವೆ. ಮತ್ತೆ ಯಾವ ಸಂದರ್ಭ ಉಪಯೋಗ ಮಾಡಲ್ಲ. ಆರೋಗ್ಯವೆನ್ನ ಧಾತಿಯಲ್ಲಿ ಕ್ಷೇಮವು ಅಂತ ಶಬ್ದ ಉಪಯೋಗ ಮಾಡ್ತೇವೆ. ಏನರ್ಥ? ಬಾಲ್ಯದಲ್ಲಿ ನಿನ್ನ ಆರೋಗ್ಯ ಚೆನ್ನಾಗಿತ್ತು, ಕ್ಷೇಮವೋ ಅದೇ ಆರೋಗ್ಯ ಉಳಿಸಿಕೊಂಡಿದ್ಯಾ? ಚೆನ್ನಾಗುಂಟಲ್ಲ ಶಬ್ದ ಕೃಷ್ಣ ಕೊಟ್ಟದ್ದು. ಕ್ಷೇಮವೋ ಅಂದ್ರೆ ಸಹಜವಾಗಿ ನಾವು ಚಿಕ್ಕಂದಿರುವಾಗ ಒಳ್ಳೆ ಆರೋಗ್ಯವಂತರಾಗಿರ್ತೇವೆ. ದೊಡ್ಡವರಾದಂತೆ ನಮ್ಮ ಆರೋಗ್ಯ ನಮ್ಮನ್ನು ಕೈ ಬಿಟ್ಟು ಹೋಗುವುದು ಸಹಜ. ಅವಾಗ ಎದುರಿಗೆ ಸಿಕ್ಕಿದಾಗ ಕ್ಷೇಮವೋ. ಬಾಲ್ಯದಲ್ಲಿ ಏನು ನಿನ್ನಲ್ಲಿ ಆರೋಗ್ಯ ಇತ್ತು, ಆ ಆರೋಗ್ಯವನ್ನು ಹಾಗೆ ಇಟ್ಟುಕೊಂಡಿದ್ದೀಯೋ ಕ್ಷೇಮವೋ. ಕ್ಷೇಮಾಯ ಸ್ಥಿತಸ್ಯ ಪರಿಪಾಲನಾಯ. ಯಾವುದು ಬೇಕು? ಕೃಷ್ಣ ಕಥೆ ಬೇಕು. ನಮ್ಮಲ್ಲಿ ಏನಾಗಿದೆ, ಕೃಷ್ಣ ಕಥೆ ಕೇಳಿದ ಮೇಲೆ ಕೆಲವರು ಜೀವನದಲ್ಲಿ ಅವ್ಯವಸ್ಥೆಗೊಳಗಾದದ್ದು ಅಂತ ಉಂಟು. ಅದಕ್ಕಿಂತ ಮೊದಲು ಕೃಷ್ಣ ಕಥೆ ಕೇಳೋ ಮೂಲಕ ಒಂದು ಕ್ರಮದಲ್ಲಿ ಇದ್ರು, ದೇವರು 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 ಅಂತ ಒಂದು ಕ್ರಮದಲ್ಲಿದ್ದರು. ಯಾವಾಗ ಕೃಷ್ಣ ಕಥೆ ಕೇಳಲಿಕ್ಕೆ ಅಂತ ಶುರು ಮಾಡಿದ್ರು, ಅದರಲ್ಲಿ ಜಾರ ಚೋರ ಅನ್ನತಕ್ಕಂಥ ಶಬ್ದಗಳೆಲ್ಲ ಬರಲಿಕ್ಕೆ ಶುರುವಾಯ್ತಲ್ಲ, ಆವಾಗ ಅವ್ಯವಸ್ಥೆಗೆ ಒಳಗಾದ್ರು. ಮೊದಲು ಏನು ದೇವರ ಬಗ್ಗೆ ಒಂದು ಚಿತ್ರಣ ಮಾಡಿಕೊಂಡಿದ್ದರು, ಆ ಚಿತ್ರಣ ಹೋಯ್ತವರಿಂದ. ಆವಾಗ ಸೂತ ಪುರಾಣಿಕರಂತಾರೆ ಕ್ಷೇಮಾಯ. ಶ್ರವಣಕರಂದ್ರು ಕ್ಷೇಮಕ್ಕೋಸ್ಕರ ಹೇಳಿ ಕೃಷ್ಣ ಕಥೆಯನ್ನು. ಮೊದಲು ನಮಗೆ ಕೃಷ್ಣನ ಕಥೆ ಕೇಳುವ ಮೊದಲು ನಮಗೆ ದೇವರ ಬಗ್ಗೆ ಎಂತಹ ಭಾವನೆ ಇತ್ತು, ಕೃಷ್ಣ ಕಥೆ ಕೇಳಿದ ಮೇಲೆ ಕೂಡ ಅದೇ ಭಾವನೆ ಉಳಿಸಿಕೊಳ್ಬೇಕು ನಾವು. ಆ ರೀತಿಯಲ್ಲಿ ಕೃಷ್ಣ ಕಥೆ ಕೇಳಿ. ಏನು? ಅಜ್ಞಾನಕ್ಕೆ ಅಂಧನ್ ತಮಸ್ಸನ್ನು ಕೊಡುವ ರೀತಿಯಲ್ಲಿ ಭಾಗವತವನ್ನು ಹೇಳಿ.
ಕೃಷ್ಣನ ಬಗ್ಗೆ ನಮಗೇನು ಅಜ್ಞಾನ ಇತ್ತು ಆ ಅಜ್ಞಾನಕ್ಕೆ ಕುರುಡುತನ ಬರುವ ರೀತಿಯಲ್ಲಿ ನಮಗೆ ಕೃಷ್ಣ ಕಥೆಯನ್ನು ಹೇಳಿ. ಹಾಗಾದ್ರೆ ಏನರ್ಥ? ಅದಕ್ಕೆ ಹಿರಿಯರೊಂದು ಯಾರು ಹೇಳಿದ್ದಂತ ಕಾಣುತ್ತೆ, ಹೆಚ್ಚು ಓದ್ಲಿಕ್ಕೆ ಹೋಗಬೇಡ, ಹೆಚ್ಚು ಓದಬೇಡ. ಯಾಕೆ? ನಮ್ಮಲ್ಲಿ ಒಂದು ಮಾತು ಅಂತ, ಓದಿ ಓದಿ ಹುಚ್ಚನೇ ಆಗ ಅಂತ ಯಾವುದೋ ಮಾತು ಕೂಡ ಒಂದು ಬಂತು ಕಾಣುತ್ತೆ. ಅದಕ್ಕೆ ಹೆಚ್ಚು ಓದ್ಲಿಕ್ಕೆ ಹೋಗಬೇಡ, ಓದಿದ್ದನ್ನು ಮಾತ್ರ ಚೆನ್ನಾಗಿ ಓದಿ, ಅದನ್ನು ಸಹ ಮನದಟ್ಟಾಗುವಂತ ಹೌದು ಅಂತ ಭಾವನೆ ಬರುವ ರೀತಿಯಲ್ಲಿ ಅದನ್ನು ಓದಿ ಅಂತ ಹಿರಿಯರೊಂದು ಮಾತಂದ್ರಲ್ಲ ಆ ಧಾಟಿಯಲ್ಲಿ. ಹಾಗಾದ್ರೆ ನಮಗೆ ಕೃಷ್ಣ ಕಥೆಯನ್ನು ಹೇಳಿ. ಕೃಷ್ಣ ಕಥೆ ಕೇಳದಿದ್ದರೆ ಉದ್ಧಾರ ಇಲ್ಲ ಅಂತ ಅಂತೀರಾ ನೀವು? ಕೃಷ್ಣ ಕಥೆಯನ್ನು ಕೇಳಿ. ಕೃಷ್ಣ ಕಥೆಯನ್ನು ಕೇಳಿದೆವು ಅಂತಂದ್ರೆ ನಮಗೆ ಮೊದಲೇನು ದೇವರ ಬಗ್ಗೆ ಒಂದು ಎತ್ತರ ಮಟ್ಟದ ಚಿತ್ರಣ ಇತ್ತು, ಅದು ಹೋಗುವ ಪ್ರಸಂಗ ಬರುತ್ತೆ. ಅದಕ್ಕೋಸ್ಕರ ಕ್ಷೇಮಾಯ, ಕೃಷ್ಣ ಕಥೆ ಕೇಳುವ ಮೊದಲು ದೇವರ ಬಗ್ಗೆ ಎಂತಹ ಭಾವನೆ ನಮ್ಮಲ್ಲಿತ್ತು, ಕೃಷ್ಣ ಕಥೆ ಕೇಳಿದ ಮೇಲೆ ಕೂಡ ಅದೇ ರೀತಿಯ ಸ್ಥಿತಸ್ಯ ಪರಿಪಾಲನಂ ಕ್ಷೇಮ. ಹಾಗಾದ್ರೆ ನಮಗೆ ಕ್ಷೇಮ ಆಗಬೇಕು ಅಂದ್ರೆ ದೈಹಿಕ ಆರೋಗ್ಯ ಆಗಬೇಕು ಅಂತ ಅರ್ಥ ಅಲ್ಲ. ಭಗವಂತನ ಬಗ್ಗೆ ಏನು ನಮಗೆ ಮಾನಸಿಕ ಕಾಯಿಲೆ ಇತ್ತು, ಕೃಷ್ಣನ ಬಗ್ಗೆ ಏನು ಮಾನಸಿಕ ಕಾಯಿಲೆ ಇತ್ತು, ಆ ಕಾಯಿಲೆ ಹೋಗಿ ಮಾನಸಿಕ ಆರೋಗ್ಯ ನಮಗೆ ಸಿಗಬೇಕು. ಆ ದೃಷ್ಟಿಯಿಂದ ಕ್ಷೇಮಾಯ. ಆಯ್ತಾ? ಮಾನಸಿಕ ಆರೋಗ್ಯ ಬಂತು ಅಂದ್ರೆ ಕೃಷ್ಣನ ಕಥೆ ಕೇಳಿದೆವು. ದೇವರು ಕೃಷ್ಣ ದೇವರು ಏನೋ ಒಂದು ತಪ್ಪಿಲ್ಲ, ಎಲ್ಲ ಕೃಷ್ಣ ಸಹಜವಾಗಿಯೇ ಮಾಡ್ತಾ ಇಲ್ಲ, ಅವನದ್ದೇ ಅಂತ ಈ ತಿಳುವಳಿಕೆ ಬಂದು ಭಾಗವತ ಕೇಳುವ ಮೊದಲು ದೇವರ ಬಗ್ಗೆ ಎಂತ ಭಾವನೆ ಇತ್ತು, ಭಾಗವತ ಕೃಷ್ಣ ಕಥೆ ಕೇಳಿದ್ಮೇಲೆ ಕೂಡ ಅದೇ ಭಾವನೆ ನಮ್ಮಲ್ಲಿ ಬಂತು. ಕ್ಷೇಮ ಆಯ್ತು. ಸಾಕ? ಅಷ್ಟೇ ಸಾಕ? ದೇವರ ಬಗ್ಗೆ ಮೊದಲು ಎಷ್ಟು ತಿಳ್ಕೊಂಡಿದ್ದೇವೋ ಅಷ್ಟೇ ತಿಳ್ಕೊಂಡ್ರೆ ಸಾಕ? ಅದನ್ನು ಬೆಳೆಸಬೇಕಾ? ಅದಕ್ಕಂದ್ರೆ ಕ್ಷೇಮಾಯ ವಿಭವಾಯ ಚ. ದೇವರ ಬಗ್ಗೆ ತಿಳ್ಕೊಳ್ತೇವಲ್ಲ, ಇನ್ನೆಷ್ಟು ತಿಳ್ಕೊಂಡಿದ್ದೆ? ಇವತ್ತಷ್ಟೇ. ಇವತ್ತೆಷ್ಟು? ನಾಳೆನೂ ಅಷ್ಟೇ ಇಲ್ಲ. ಮತ್ತೆ ದಿನದಿಂದ ದಿನಕ್ಕೆ ಅದು ಹೆಚ್ಚಾಗಬೇಕು, ದಿನದಿಂದ ದಿನಕ್ಕೆ ಅದು ಅಭಿವೃದ್ಧಿ ಪಥದತ್ತ ಸಾಗಬೇಕು. ಮತ್ತೆ ಬಡ್ಡಿ ಸೇರಿಸಬೇಕು ಅಂತಾರೆ. ಈ ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಲ್ವ ನಂದಗೋಕುಲಕ್ಕೆ. ಕೃಷ್ಣನ್ ಕರ್ಕೊಂಡು ಬಂದ, ಮಧುರಾ ಬೀದಿಯಲ್ಲಿ ರಥದಿಂದ ಇಳಿದು. ಆಮೇಲೆ ಕೃಷ್ಣ ಅಂದ ಅಕ್ರೂರಕ್ಕೆ, ಹೋಗಲಿ, ನೀನಿದ್ರೆ ನಿಮಗೆ ತಂಟೆ ಮಾಡ್ಲಿಕ್ಕಾಗಲ್ಲ, ನೀನು ಹೋಗು. ಅಕ್ರೂರ ಬಂದು ಅವನ ಮನೆಗಟ್ಟಲೆ ಮುದುಕ ವೃದ್ಧ ಅವನನ್ನು ಅವನ ಮನೆಗಟ್ಟಿದ. ಆಮೇಲೆ ಕೃಷ್ಣ ತಂಟೆ ಮಾಡಿಕೊಂಡು ಬೀದಿಯಲ್ಲಿ ಪುಂಡನಂತೆ ಕೃಷ್ಣ ಬೀದಿಯಲ್ಲಿ ಬಂದ. ಆವಾಗ ಅಕ್ರೂರ ಒಂದು ಮಾತು ಹೇಳ್ತಾನೆ, ಹೋಗುತ್ತೇನೆ, ಆದರೆ ನನಗೊಂದು ಆರನ್ನು ಕೊಡು, ನಾನು ಹೋಗುತ್ತೇನೆ ಅಂದ. ಏನಾರನ್ನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನು ಕೊಡು, ನಾನು ನಿನ್ನ ತಂಟೆಗೆ ಬರೋಲ್ಲ, ಹೋಗಿ ಬಿಡ್ತೇನೆ ಅಂದ. ಯಾವುದು ನಾವು ಬೇಡ ಅಂತಂತೇವೋ ಅಕ್ರೂರ ಅದನ್ನು ಕೃಷ್ಣನಿಂದ ಬೇಕು ಅಂತಂದ. ಅದ ಕೃಷ್ಣ ನನಗೆ ತಥಾಸ್ತು ಅಂತಂದ, ಅವನನ್ನು ಕಳಿಸಿಕೊಟ್ಟ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನಮ್ಮಲ್ಲಿ ಉಂಟು, ಅಕ್ರೂರ ಬೇಡ, ಅಕ್ರೂರಲ್ಲಿ ಉಂಟು, ಜಾಗ ವ್ಯತ್ಯಾಸ ಅಷ್ಟೇ. ಕಾಮಪ್ರಸಾದಗಳು ನಮ್ಮಲ್ಲಿ ಚೆನ್ನಾಗಿ ಉಂಟು. ನಮಗೆ ಯಾರನ್ನು ಕಂಡ್ರೆ ಸಿಟ್ಟು, ಯಾರನ್ನು ಕಂಡ್ರೆ ಮತ್ಸರ. ನವಗ್ರಹಕ್ಕಿಂತ ಹತ್ರ ನಾವು ನಿಂತಿರುವಾಗ ಮತ್ತೊಬ್ಬ ಬಂದು ನಿಂತರೆ ಗಮನ ಮೇಲೆ ಸಿಟ್ಟೇ ಬರುವುದು, ಅವನ ಮೇಲೆ ಮತ್ಸರನೇ ಬರುವುದು. ಅಂದ್ರೆ ನಮಗೆ ದೇವರ ಭಕ್ತರನ್ನು ಕಂಡ್ರೆ ಮಾತ್ರ ಮತ್ಸರ, ಒಬ್ಬ ದೇವರ ದ್ವೇಷವನ್ನು ಕಂಡ್ರೆ ನಮಗೆ ಖುಷಿ ಆಗುತ್ತೆ. ಆದರೆ ಅವನಿಗೆ ಹಾಗಲ್ಲ, ದೇವರ ದ್ವೇಷವನ್ನು ಕಂಡಾಗ ಸಿಟ್ಟು ಬರುತ್ತೆ. ಕ್ರೋಧ ಬೇಕು ಅಂತಂದ, ಭಗವಂತನ ದ್ವೇಷವನ್ನು ಕಂಡಾಗ ಒಂದು ಸಿಟ್ಟು ಬರಲಿ. ಆ ಸಂದರ್ಭದಲ್ಲಿ ಏನಂದ? ಲೋಭ ನನಗಿರಲಿ ಅಂತಂದ. ಲೋಭ ಅಂದ್ರೆ ಏನು ಗೊತ್ತಾ? ಲೋಭಿಗಳ ಸ್ವಭಾವ ಏನು ಗೊತ್ತಾ? ಲೋಭಿಗಳ ಸ್ವಭಾವ ಅಂತಂದ್ರೆ ದುಡ್ಡು. ಏನ್ ಮಾಡೋದು? ದುಡ್ಡು ಜೋಪಾನ ಇಡುವುದು ಅಲ್ಲ, ಬಡ್ಡಿ ಕೊಡುವುದು, ಇನ್ನೊಬ್ಬರಿಗೆ ಸಾಲ ಕೊಡುವುದು. ಅದಕ್ಕೆ ಬಡ್ಡಿ ಎಷ್ಟು, ಸಾಲ ಎಷ್ಟು ಕೊಟ್ಟಿದ್ದಾರೆ ಅದರ 2 ಪಟ್ಟು. ಆಮೇಲೆ ಬಡ್ಡಿ ಸಮೇತ ಆ ದುಡ್ಡನ್ನು ಹಿಂದೆ ವಸೂಲು ಮಾಡ್ತೇವಲ್ಲ, ಅಕ್ರೂರ ಅಲ್ಲ. ಆ ವಿಷಯದಲ್ಲಿ ನಾನು ಲೋಭಿ ಆಗಬೇಕು. ನಾನು ದೇವರ ಬಗ್ಗೆ ತಿಳುವಳಿಕೆಯನ್ನು ಇನ್ನೊಬ್ಬರಿಗೆ ಕೊಡ್ತೇನೆ. ದುಡ್ಡನ್ನು ಇವ ಲೋಭಿ ತನ್ನಲ್ಲಿದ್ದಂಥ ದುಡ್ಡನ್ನು ಮತ್ತೊಬ್ಬರಿಗೆ ಕೊಡ್ತಾನೆ. ಯಾಕೆ? ಅದು ದುಪ್ಪಟ್ಟಾಗಿ ಮುಪ್ಪಟ್ಟಾಗಿ ಇವನಿಗೆ ಹಿಂದೆ ಬರಬೇಕು ಅಂತಲ್ವೋ ಅಕ್ರೂರ ಅಲ್ಲ. ನಾನು ನನ್ನಲ್ಲಿದ್ದಂಥ ಜ್ಞಾನವೆಂಬ ಸಂಪತ್ತನ್ನು ಇನ್ನೊಬ್ಬರಿಗೆ ಸಾಲ ಕೊಡ್ತೇನೆ. ನನಗೇನಾಗಬೇಕದು? ನನಗೆ ದುಪ್ಪಟ್ಟಾಗಿ ಮುಪ್ಪಟ್ಟಾಗಿ ಅದು ಜಾಸ್ತಿ ಆಗಬೇಕು. ಆ ರೀತಿ ಅನುಗ್ರಹ ಮಾಡಿ. ಇದು ಲೋಭಿಗಳ ಕೆಲಸ. ಹಾಗಾದ್ರೆ ನಮ್ಮಲ್ಲಿ ಭಗವಂತನ ಪ್ರಜ್ಞೆ ಇದ್ರೆ ಸಾಲದು, ಇದ್ದಂಥ ಪ್ರಜ್ಞೆಯನ್ನು ಬೆಳೆಸಿಕೊಳ್ಬೇಕು. ವಿಭವಾಯ ಚ, ಕ್ಷೇಮಾಯ ವಿಭವಾಯ ಚ ಕೃಷ್ಣ ಕಥಾಂ ವದ. ನನಗೆ ಕೃಷ್ಣನ ಕಥೆಯನ್ನು ಹಾಗಾದ್ರೆ ಇಡೀ ಭಾಗವತವನ್ನು ನೋಡೋಣ. ಯಾವ ರೀತಿಯಲ್ಲಿ ನೋಡೋಣ ಅಂತಂದ್ರೆ, ಅಜ್ಞಾನಕ್ಕೆ ಕುರುಡುತನವನ್ನು ಕೊಡತಕ್ಕದ್ದು ಭಾಗವತ ಎನ್ನುವ ಧಾಟಿಯಲ್ಲಿ ನೋಡೋಣ. ಕೃಷ್ಣನ ದೇವರ ಬಗ್ಗೆ ಮೊದಲು ಏನು ಪ್ರಜ್ಞೆ ಇತ್ತು ಅದೇ ಪ್ರಜ್ಞೆ ಉಳ್ಕೊಳ್ಳುತ್ತೆ.
ಮತ್ತೆ ಪುನಃ ದೇವರಲ್ಲಿ ಬೇಡೋಣ, ಇದ್ದ ಈ ಪ್ರಜ್ಞೆಯನ್ನು ಬೆಳೆಸು ಅಂತ ಭಗವಂತನಲ್ಲಿ ಬೇಡೋಣ. ಕ್ಷೇಮಾಯ ವಿಭವಾಯ ಚ. ಹೀಗೆ ಮಾಡಿ ಈ ಧಾಟಿಯಲ್ಲಿ ನಾವು ಭಗವಂತನ ಕಥೆಯನ್ನು ಕೇಳಿದೆವು ಅಂತಂದ್ರೆ ಸತ್ಯ ಬಿಡುಗಡೆ ಆಗುತ್ತೆ. ವಿವಶಃ ಗೃಣನ್, ನಿನ್ನೆ ದಿವಸ ಇದನ್ನು ನೋಡಿದೆ. ವಿವಶಃ ಯಾರ ಹಿಡಿತಕ್ಕೂ ಒಳಗಾಗದೆ ಸ್ವತಂತ್ರನಾಗಿ. ಸ್ವತಂತ್ರನಾಗಿ ಶಬ್ದದ ಅರ್ಥ ಆಧ್ಯಾತ್ಮಿಕವಾಗಿ ನಾನು ಹೇಳ್ತಾ ಇಲ್ಲ. ಯಾಕೆ ಆಧ್ಯಾತ್ಮ ನಮಗೆ ಸ್ವಾತಂತ್ರ್ಯ ಅನ್ನೋದು ಇಲ್ಲವೇ ಇಲ್ಲ. ಲೌಕಿಕ ದೃಷ್ಟಿಯಿಂದ ಬಂತಲ್ಲ, ಅವ್ರು ಹೇಳಿದ್ರಂತ ಮಾಡೋದು, ಇವರು ಹೇಳಿದ್ರಂತ ಮಾಡೋದು. ಏನಾಗುತ್ತೆ ಗೊತ್ತಾ? ಇನ್ನೊಬ್ಬರಿಗೋಸ್ಕರ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮದೇ ಧಾಟಿಯಲ್ಲಿ ಮಾತಾಡುವಂತಾದ್ರೆ ಹಾವು ಏನು ಆಟ ಆಗುತ್ತೆ. ನಾನು ಸಹಸ್ರನಾಮದ ಬಗ್ಗೆ ಒಂದು ಸಂದರ್ಭದಲ್ಲಿ ಉಪನ್ಯಾಸ ಮಾಡುವಾಗ ಹೇಳಿದ್ದೆ, ನಮ್ಮಲ್ಲಿ ಸಹಸ್ರನಾಮ ಪಾರಾಯಣ ಮಾಡುವುದು ಉಂಟಲ್ಲ, ಪಾರಾಯಣ ನಡೀತಾ ಇರುತ್ತೆ. ಹಿಂದೆ ಬಂದು ಬಿಡ್ತು, ಗೊತ್ತೇ ಇಲ್ಲ ಇವನಿಗೆ ಹಿಂದೆ ಬಂದದ್ದು. ಅದರಲ್ಲಿ ಗ್ರಹಚಾರ ಒಂದೇ ರೀತಿಯಾದ ಶಬ್ದಗಳು 200 ಕಡೆ ಬರುತ್ತೆ. ಅದು ತಾನು ಸ್ವಾಮಿಗಳು ಹೇಳಿದ್ದಾರೆ ಅಂತ. ನಮ್ಮಲ್ಲಿ ಕೃಷ್ಣನಿಗೆ ನಾನು ಪ್ರದಕ್ಷಿಣೆ ಬರಬೇಕಾದ್ರೆ ಪುಕ್ಕಟ ಪ್ರದಕ್ಷಿಣೆ ಬರಬಾರದು. ನಮ್ಮಲ್ಲಿ ಮಂತ್ರ ಹೇಳಿಕೊಂಡೇ ಪ್ರದಕ್ಷಿಣೆ ಬರಬೇಕು ಅಂತ ಒಂದು ನಿಯಮ. ಹಾಗೆ ಮಂತ್ರ ಹೇಳಲಿಕ್ಕೆ ನಮ್ಮಲ್ಲಿ ಕೆಲವರು ಹಿಂದೆ ಮುಂದೆ ಒಂದು 2-3 ಜನ ಇರ್ತಾರೆ. ಅವರು ಸಹಸ್ರನಾಮ ಶುರು ಮಾಡ್ತಾರೆ. ನಾನು ಎಲ್ಲ ಮುಗಿದು ಅರ್ಧ ಗಂಟೆಯಾಗಿ ಮಠಕ್ಕೆ ಹೋದ್ರು ಸಹಸ್ರನಾಮ ಮುಗಿದಿಲ್ಲ. ಯಾಕೆ ಅದು 2-3 ಸಲ ಹಿಂದೆ ಬಂದಿತ್ತು. ಹಾವಿನಂತದ್ದು ಕೆಳಗಿಳಿದಿತ್ತು. ಅದೇನು ಮತ್ತೆ ಎಲ್ಲೋ ತುಂಬಾ ದೂರ ಹೋದಾಗ ಅವರಿಗೆ ಪಟ್ಟ ನೆನಪಾಯಿತು, ಹಿಂದೆ ಬಂದಿದೆ ಅಂತ. ಪುನಃ ದಾಟ್ಲಿಕ್ಕಾಗುತ್ತಾ? ಇಲ್ಲ. ಅಷ್ಟೊತ್ತಿಗೆ ನಮ್ದು ಮಂಗಳಾರತಿ ಆಗ್ಲಿಕ್ಕಾಯ್ತು, ಗಂಟೆ ಬಡಿತಾರಲ್ಲ ನಿಂತಿತು, ಮತ್ತೆ ಜಂಪ್ ಮಾಡಿತು. ಇದು ಯಾವುದರ ಪ್ರಸಂಗ? ನಾನು ಸುಮ್ಮನೆ ನಮ್ಮ ಜನರಿಗೆ ಹೇಳಿದೆ, ನಿಮ್ಮಲ್ಲಿ ಉಂಟು, ನಿಮಗೆ ಸಿಟ್ಟು ಬರುತ್ತೆ, ನಾನು ನಮ್ಮವರಿಗೆ ಹೇಳಿದ್ದೆ ಅಷ್ಟೇ. ಇದು ಎಲ್ಲರಲ್ಲಿ ಉಂಟು. ಇದು ಯಾವುದರ ಫಲ ಮತ್ತು ಯಾವುದ್ರದ್ದು ಫಲ ಅಲ್ಲ, ಪರವಶರಾಗಿ ಹೇಳಿದ್ರ ಫಲ, ಇನ್ನೊಬ್ಬರಿಗಾಗಿ ಹೇಳಿದ್ರ ಫಲ. ಅದನ್ನೇ ಅಂತ ಇದ್ದಾರೆ. ವಿವಶಃ, ಯಾರ ಅಧೀನಕ್ಕೂ ಸಿಗದೆ ಸ್ವತಂತ್ರನಾಗಿ ಹೇಳಬೇಕು ಎನ್ನತಕ್ಕಂಥ ಇಚ್ಛೆ ನಿನಗಿರಲಿ, ಹೇಳಲಿಕ್ಕೆ ಶುರು ಮಾಡು. ಆವಾಗ ಮಾತ್ರ ನಿನಗೆ ಇದರಿಂದ ಶ್ರೇಯಸ್ಸಾಗುತ್ತೆ. ವಿವಶಃ ಗೃಣನ್ ಎನ್ನತಕ್ಕಂಥ ಶಬ್ದದಿಂದ ಇದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದನ್ನು ಹೇಳಲಿಕ್ಕೆ ನಾಂದಿ ಹಾಕಿದವರು ಯಾರು? ಮುನಯ. ಎಂತಹ ಮುನಿಗಳು? ಯತ್ಪಾದ ಸಂಶ್ರಯ ಪ್ರಶಮ ಆಶ್ರಯ. ಆ ಋಷಿಗಳನ್ನು ಕರೀತಾ ಇದ್ದಾರೆ, ಶೌನಕಾದಿಗಳು ಅಂತ ಇದ್ದಾರೆ, ಸಾಮಾನ್ಯ ಋಷಿಗಳಲ್ಲ. ಪ್ರಶಮ ಆಶ್ರಯ, ಪ್ರಶಮಾಶ್ರಯ, ಪ್ರಶಮ ಆಶ್ರಯ. ಯತ್ಪಾದ ಸಂಶ್ರಯ, ಎರಡೆರಡು ಶಬ್ದದಿಂದ ಅಂತಾರೆ. ಒಬ್ಬ ವ್ಯಕ್ತಿ ತಾನೊಂದು ಹೇಳಲಿಕ್ಕೆ ತೊಡಗಬೇಕಾದ್ರೆ ಅವನು ಇರಬೇಕಾಗಿರತಕ್ಕಂಥ ಗುಣಗಳನ್ನು 2 ಶಬ್ದದಿಂದ ಅಂತಾರೆ. ಒಂದು ಯತ್ಪಾದ ಸಂಶ್ರಯ, ಭಗವಂತನ ಪಾದವನ್ನೇ ನಂಬಿಕೊಂಡಿರತಕ್ಕಂಥವ್ರು, ಭಗವಂತನ ಪಾದವನ್ನೇ ಆಶ್ರಯಿಸಿಕೊಂಡು. ಪಾದ ಶಬ್ದಕ್ಕೆ ಪಾದ ಅಂತ ಇಷ್ಟೇ ಅರ್ಥ ಅಲ್ಲ, ಪಾದ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಭಗವಂತನ ಸ್ವರೂಪ ಕಪಿಲೋಪಾಖ್ಯಾನ ಗೊತ್ತಲ್ಲ, ಕೇಳಿದ್ದೇವಲ್ಲ. ಭಗವಂತನ ನಖಶಿಕಾಂತ ವರ್ಣನೆಯನ್ನು ನೋಡಿದ್ದೇವೆ. ಅದರಲ್ಲಿ ದೇವರ ತುಟಿಯನ್ನು ಚಿಂತನೆ ಮಾಡು ಅಂತಂದ್ರು. ಹೇಗೆ ಚಿಂತನೆ ಮಾಡಬೇಕು ಅಂತಂದ್ರು, ತುಟಿಯಲ್ಲಿ ಮಂದಹಾಸ ಉಂಟು ಅಂತ ಚಿಂತನೆ ಮಾಡು, ಸದಾಕಾಲ ಚಿಂತನೆ ಮಾಡು. ಹಾಸಂ ಹರೇ ಅವನ ತಾಕಿರ ಲೋಕ ತೀವ್ರ ಶೋಕಾಶ್ರು ವಿಶೋಷ್ಣಗರಂ ಅತ್ಯುದಾರಂ. ಎಡಪಂಥೀಯ ಪುರೋಹಿತರ ಹತ್ರ ಕೇಳಿಬಿಟ್ರೆ ಅವರು ಬೇಡ ಅಂತಾರೆ. ಗೊತ್ತಲ್ಲ ಎಡಪಂಥೀಯ ಪುರೋಹಿತರೆಂದರೆ ಯಾರು? ನಮ್ಮಲ್ಲಿ 2 ಪುರೋಹಿತರಿದ್ದಾರೆ. ಅದನ್ನೇ ಶೌನಕರು ಹೇಳಿದ್ದು. ನಾವು ಎಡಪಂಥೀಯ ಪುರೋಹಿತರನ್ನು ಕರೀಬೇಕಾ, ಬಲಪಂಥೀಯ ಪುರೋಹಿತರನ್ನು ಕರೀಬೇಕಾ ಅಂತ ಶೌನಕರು ಸೂತ ಪುರಾಣಿಕರ ಹತ್ರ ಕೇಳ್ತಾ ಇದ್ದಾರೆ. ಆದ್ರಿಂದ ಹೇಳಿ ನೀವೇ. ಎಡಪಂಥೀಯ ಪುರೋಹಿತರು ಅಂತಂದ್ರೆ ವಾಮಪಕ್ಷದವರು. ವಾಮಪಕ್ಷದವರು ಅಂತಂದ್ರೆ ಅವರಿಗೆ ಅಂತರ್ಯಾಮಿ ಅಂತಂದ್ರೆ ಮೈ ತುರಿಸುತ್ತೆ. ಈ ನಿಮ್ಮಲ್ಲಿ ಒಂದು ಸೊಪ್ಪು ಉಂಟಲ್ಲ, ಅದು ನಮ್ಗೆ ಮೊದಲು ಗೊತ್ತಾಗಲ್ಲ. ಮೈಗೆ ಮುಟ್ಟಿದ್ ನೋಡೋದು ಉರಿಲಿಕ್ಕೆ ಶುರು, ಅದನ್ನು ತಿರುಚಲಿಕ್ಕೆ ಶುರು ಮಾಡಿದ್ರೂ ಗೊತ್ತು, ಆ ಸೊಪ್ಪು ಮುಟ್ಟಿತ್ತು ಕಾಣುತ್ತೆ ಅಂತ ಹೇಳಿ. ಅಂತ ಒಂದು ವರ್ಗ ಉಂಟು. ಅವರಿಗೆ ಅಂತರ್ಯಾಮಿ ಅಂತಂದ್ರೆ ಆಗೋಲ್ಲ. ನಿಮ್ಮದೇ ಭಾಷೆಯಲ್ಲಿ ಮಾತಾಡಿದ್ರೆ ಅಂತರ್ಯಾಮಿ ಅಂದ್ರೆ ಅವರಿಗೆ ಅಲರ್ಜಿ. ಆದ್ರಿಂದ ಏನು ಗಣಪತಿ ಪ್ರಿಯತಾ ಅಂತಂದುಬಿಟ್ರು. ಅಷ್ಟೊತ್ತಿಗೆ ಬಂದ ಗಣಪತಿ. ಯಾರು? ಗಣಪತಿಗೆ ಅಸುರನಿಗೆ ಹೆಸರುಂಟು. ಅವ ಬಂದ ಈ ಪೂಜಾ ಕಲೆಯನ್ನು ಹಿಡ್ಕೊಂಡು ಹೋಗೇ ಬಿಟ್ಟ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಏನಾಗಬೇಕು? ಗಣಪತಿ ಪ್ರಿಯತ ಅಂತಲ್ಲ, ಗಣಪತಿ ಅಂತರ್ಯಾಮಿ ಪ್ರಿಯತ ಅಂತ ಅನ್ನೋಣ. ಸಿಗುತ್ತೆ, ಗಣಪತಿಗೂ ಸಿಗುತ್ತೆ ಅಲ್ಲಿ ಭಾಗ ಅಂತಂದ್ರು. ಇದು ಯಾರದ್ದು ಪೌರೋಹಿತ್ಯ? ಅಂತರ್ಯಾಮಿ ಪ್ರಿಯತ ಅನ್ನೋದು ಯಾರದ ಪುರೋಹಿತ? ಬಲಪಂಥೀಯ ಪುರೋಹಿತ. ಗಣಪತಿ ಪ್ರಿಯತ ಅನ್ನೋದು ಯಾವುದರ ಪುರೋಹಿತ? ವಾಮಪಂಥೀಯ ಪುರೋಹಿತ. ಅವರತ್ರ ಕೇಳಿ, ಅವರಂತಾರೆ
ಭಗವಂತನ ತುಟಿಯಲ್ಲಿ ನಗುವನ್ನು ಚಿಂತನೆ ಮಾಡಬಾರದು ಅಂತಾರೆ. ಎಲ್ಲೋ ಒಂದು ಕಡೆಯಲ್ಲಿ ಹೀಗೆ ಅವ್ರದ್ದು ಭಾರಿ ಪ್ರಾರ್ಥನೆ, ಒಂದು ಬ್ರಹ್ಮಕಲಶ ಒಂದು ದೇವಸ್ಥಾನದಲ್ಲಿ ಅವ್ರು ನನ್ನನ್ನು ಬರಬೇಕು ಅಂತದ್ದು, ಪ್ರಾರ್ಥನೆಗೆ ಬರಬೇಕು ಅಂತ ಅಂದದ್ದಲ್ಲ, ದೇವರ ದರ್ಶನಕ್ಕೆ ಬರಬೇಕು ಅಂತ ಅಂದದ್ದು. ನಂದು ಗ್ರಹಚಾರ ಆ ದಿವಸ ಕೆಟ್ಟಿತ್ತು, ಆದ್ರಿಂದ ಗ್ರಹಚಾರದ ಪ್ರಾರ್ಥನೆ ಶುರುವಾಗುವಾಗಲೇ ನಾನು ಹೋಗಿಬಿಟ್ಟೆ. ಪ್ರಾರ್ಥನೆ ಶುರುವಾದ ಮೇಲೆ ಮತ್ತೆ ಅರ್ಧದಲ್ಲಿ ಹೋಗಬೇಕಾಗುತ್ತಾ ಅಲ್ಲಿ ನಿಂತುಕೊಂಡು ಅವರು ಹೇಳುವುದನ್ನೆಲ್ಲ ಪೂರ್ತಿ ಕೇಳತಕ್ಕಂಥ ಪ್ರಸಂಗ ಬಂತು. ಪೂರ್ತಿ ಕೇಳಿಸಿಕೊಂಡು ಏನಂತ ಇದ್ರು ಅವರು, ಭಗವಂತನ ತುಟಿಯಲ್ಲಿ ಮಂದಹಾಸವನ್ನು ಚಿಂತನೆ ಮಾಡಬಾರದು, ಚಿಂತನೆ ಮಾಡಿದ್ರೆ ಅನರ್ಥ ಆಗುತ್ತೆ ಅಂತ. ಆದರೆ ಅಲ್ಲಿ ನಮಗೊಂಚೂರು ದೈವ ಅನುಗ್ರಹ, ಅವರು ಅನರ್ಥ ಆಗುತ್ತೆ ಅಂತ ಹೇಳೋದಕ್ಕೂ ಪ್ರಾರ್ಥನೆ ಯಜಮಾನ ಅಲ್ಲೇ ಕುಸಿದು ಬೀಳೋದಕ್ಕೂ ಸರಿ ಹೋಯಿತು. ಇದು ನಡೆದ ಘಟನೆ, ನಾನು ಕಣ್ಣಾರೆ ಕಂಡಿರತಕ್ಕಂಥ ಘಟನೆ. ಇಲ್ಲೇ ದಕ್ಷಿಣದಲ್ಲಿ ಪೂರ್ತಿ ಹೇಳೋಲ್ಲ ಅವರು, ನಿಮಗೆ ಕುತೂಹಲ ಹಾಗೆ ಇರಲಿ. ಹಾಸಂ ಹರೇ, ಭಗವಂತನ ತುಟಿಯಲ್ಲಿ ಮಂದಹಾಸ ಚಿಂತ ನಾನು ಅನುಭವಿಸಿದ್ದೇನೆ. ನನಗೇನೋ ಒಂದು ಭಾರಿ ಮೂಗಿನ ತನಕ ಒಂದು ಗಂಡಾಂತರ ಬಂತು 1 ವರ್ಷದ ಕೆಳಗೆ. ಅದಕ್ಕೆ ಸರಿಯಾಗಿ ಒಂದು ಭಾಗವತದ ಪುಸ್ತಕ ತೆರೆದಾಗ ಈ ಒಂದು ಶ್ಲೋಕ ಬಂತು. ಆ ಶ್ಲೋಕವನ್ನು ನಿರಂತರವಾಗಿ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದೆ. ಅಲ್ಲೇ ತಿಳಿಯಾಯಿತು ಆ ವಾತಾವರಣ, ಅಲ್ಲೇ ಆದ್ರಿಂದ ಈಗ ನಾನು ದೇವರನ್ನು ಮುಖ ಚಿಂತನೆ ಮಾಡಿದ್ರೆ ಮಂದಹಾಸ, ತುಟಿ ನಗುತ್ತಾ ಇರತಕ್ಕಂಥ ತುಟಿಯನ್ನೇ ಚಿಂತನೆ ಮಾಡು. ಅಂದ್ರೆ ನಾನು ಹೇಳಿಕೊಳ್ತೇನೆ. ಯಾಕೆ ಹೇಳಿಕೊಳ್ತೇನೆ ಅಂತಂದ್ರೆ ನಿಮಗೂ ಸ್ವಲ್ಪ ನಂಬಿಕೆ ಜಾಸ್ತಿ ಆಗೋದಕ್ಕೋಸ್ಕರ ನನ್ನ ನಂಬಿಕೆ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಾನು ಏನೋ ತುಂಬ ಗಂಡಾಂತರ ಬಂತು, ಇಲ್ಲೇ ಮಠದಲ್ಲಿ ಏನೋ ಗಂಡಾಂತರ ಬಂತು. ಆ ಗಂಡಾಂತರ ಏನೋ ಸದ್ಯಕ್ಕೆ ಅಲ್ಲಲ್ಲಲ್ಲೇ ಏನೋ ಪರಿಹಾರ ಮಾಡಿದಂತೆ ಮಾಡಿದೆ. ಆದ್ರಿಂದ ಮನಸ್ಸಿಗೆ ಸಮಾಧಾನ ಆಗಿಲ್ಲ. ಸೀದೆ ಎದ್ದುಕೊಂಡು ಸೋದೆಗೆ ಹೊರಟು. ನಾನು ಮೊದಲೇ ಸಂಕಲ್ಪ ಮಾಡಿದವು, ಸೋದೆಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದವು. ಆ ಮಧ್ಯದಲ್ಲಿ ನನ್ನ ಗಂಡಾಂತರ ಬಂತು. ನಾನು ಸೋದೆ ಸಮೀಪ ಹೋಗ್ತಾ ಇದ್ದೇನೆ. ಆವಾಗ ನನಗೊಬ್ಬರು ಯಾರು ತುಂಬ ಅಭಿಮಾನಿಗಳು, ಎಲ್ಲಿಂದ ಕರ್ನೂಲಿಂದ ಅವರು ಫೋನ್ ಮಾಡಿದ್ರು, ಸ್ವಾಮಿ ಹೇಗಿದ್ದೀರಿ ಅಂತಂದ್ರು. ಎಲ್ಲ ವಿಚಾರಣೆ ಚೆನ್ನಾಗಿದ್ದಾನೆ ಎಂದು. ಅಲ್ಲ, ನನಗೆ ನಿನ್ನೆ ರಾತ್ರಿ ಏನೋ ನಿಮ್ಮ ಬಗ್ಗೆ ಒಂಚೂರು ನಿಮಗೆ ತುಂಬ ಏನೋ ಗಂಡಾಂತರ ಬಗ್ಗೆ ನನಗೆ ಸ್ವಪ್ನ ಬಿತ್ತು. ನಾನು ಮಾತ್ರ ನಿಮ್ಮ ಬಗ್ಗೆ ವಾದಿರಾಜರ ವೃಂದಾವನಾಖ್ಯಾನ ಅದನ್ನು ನಾನು ಪಾರಾಯಣ ಮಾಡ್ತಾ ಇದ್ದೇನೆ. ನಿನ್ನೆ ದಿವಸ ಪಾರಾಯಣ ಮಾಡ್ತಾ ಇದ್ದೇನೆ. ಆದರೆ ನಿನ್ನೆ ರಾಜನಿಗೇನೋ ಸ್ವಪ್ನದಲ್ಲಿ ಒಂದು ಪ್ರಸಂಗ ತೋರಿತು, ಸ್ವಾಮಿ ಹೇಗಿದ್ದೀರಿ? ನಾನಂದ್ರೆ ನಾನು ಸೋದೆಯ ಮಠದ ಅಂಗಳದಲ್ಲಿದ್ದೇನೆ ಅಂತ. ಅವರ ದೂರವಾಣಿ ಬರುವುದಕ್ಕೆ, ಅದು ನಾನು ಇಲ್ಲಿಂದ ಮಧ್ಯಾಹ್ನ ಹೊರಟಿದ್ದೆ, ಸೋದೆಗೆ ಅಂತ ಹೊರಟಿದ್ದೆ. ಅವರ ದೂರವಾಣಿ ಬರುವಾಗ ನಾನು ಅಲ್ಲಿ ಹಯಗ್ರೀವ ಸರೋವರ ಉಂಟಲ್ಲ, ಸೋದೆಯ ಸಮೀಪದಲ್ಲಿ ಹಯಗ್ರೀವ ಸರೋವರದ ಪಕ್ಕದಲ್ಲಿದ್ದೆ. ನಾನಂದ್ರೆ ನಾನು ವಾದಿರಾಜರ ಸನ್ನಿಧಾನದಲ್ಲಿದ್ದೇನೆ. ಅವರಂದ್ರೆ ಸ್ವಾಮಿ ವಾದಿರಾಜರ ರಕ್ಷಣೆ ಉಂಟು ಅಂತಂದ್ರು. ಆವಾಗ ನನಗೆ ತೋರಿತು, ಓಹೋ ಕರುಣಾಸಾಗರ ಅಂದ್ರೆ ಹೀಗೆಯಾ ದೇವರದ್ದು ಅಂತ ತೋರಿ. ತುಂಬ ಜೀವನ ನಾವು ತಪ್ಪು ಒಪ್ಪುಗಳನ್ನು ಮಾಡ್ತಾ ಇರ್ತೇವೆ, ಆದರೂ ಕೂಡ ಭಗವಂತ ನಮ್ಮ ಕೈ ಹಿಡಿತಾನೆ. ನಮ್ಗೆ ಅಲ್ಲಿ ಮತ್ತಷ್ಟು ಗಟ್ಟಿಯಾಯಿತು. ಅಂದಿನಿಂದ ನಾನು ಭಗವಂತನ ಮುಖದಲ್ಲಿ ಅವನ 2 ತುಟಿಗಳು ಸದಾಕಾಲ ಅರಳು ಮಂದಹಾಸ ಮೃದು ಸುಂದರಾನನಂ. ಕೃಷ್ಣನ ಬಗ್ಗೆ ಚಿಂತನೆ ಕೊಟ್ಟರು ಮಧ್ವದೇವತಾರರು. ಕೃಷ್ಣನ ಮುಖದಲ್ಲಿ ನಗುವನ್ನು ಚಿಂತನೆ ಮಾಡು ಅಂತಂದ್ರು. ಪೂರ್ಣಾನ್ಯ ಸುಖೋದ್ಭಾಸಿ ಮಂದಸ್ಮಿತಂ ಅದೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯ ಆನಂದ ಪದಪ್ರದಂತ ದ್ವಾದಶೋತ್ತರದ ಆಚಾರ್ಯ ಮಧ್ಯರು ನಮಗೆ ಅಪ್ಪಣೆ ಕೊಟ್ಟರು. ಭಗವಂತನ ಮುಖದಲ್ಲಿ ತುಟಿಯಲ್ಲಿ ನಗುವುಂಟು ಅಂತ ಚಿಂತನೆ ಮಾಡು, ನಿನ್ನ ಎಂತಹ ದುಃಖದ ಸಮುದ್ರವೂ ಕೂಡ ಒಣಗಿ ಹೋಗುತ್ತೆ ಅಂತಂದ್ರು. ಹಾಗಾದ್ರೆ ಏನು ಚಿಂತನೆ ಮಾಡಬೇಕು? ಭಗವಂತನ ಮುಖದಲ್ಲಿ ನಗು ಚಿಂತನೆ ಮಾಡಬೇಕು. ಆದ್ರೆ ಅವರೇನಂತಾರೆ, ಮುಖದಲ್ಲಿ ನಗು ಚಿಂತನೆ ಮಾಡಬಾರದು ಅಂತಂತಾರೆ. ಏನ್ ಮಾಡಬೇಕು ಅಂತ ಸಮಸ್ಯೆ ಅಂತಂದ್ರು ಅಲ್ವಾ? ಸೋದರ ಸೂತರೆ, ನೀವು ಉತ್ತರ ಕೊಡಬೇಕು. ಇಂತಹ ಗೊಂದಲಗಳು ತುಂಬ ಇದೆ. ಯತ್ಪಾದ ಸಂಶ್ರಯ. ಆದ್ದರಿಂದ ಭಗವಂತನ ಪಾದ, ಪಾದ ಅಂದ್ರೆ ಸ್ವರೂಪ, ಸ್ವರೂಪ ಅಂದ್ರೆ ನಖಶಿಖ ಅಂತ ಸ್ವರೂಪ. ತತ್ರಾಪಿ ಭಗವಂತನ 2 ತುಟಿಗಳು, ಆ ತುಟಿಗಳಲ್ಲಿರತಕ್ಕಂತಹ ನಗು. ಯತ್ಪಾದ ಸಂಶ್ರಯ. ಇಂತಹ ಸ್ವರೂಪವನ್ನು ನಮ್ಮಲ್ಲಿ ಪಾದ ಅಂದ್ರೆ ಪಾದ, ಪಾದ ಅಂದ್ರೆ ನಖಶಿಖ ಅಂತ ಸ್ವರೂಪ, ಪಾದ ಅಂದ್ರೆ ಕಣ್ಣು, ಪಾದ ಅಂದ್ರೆ ತುಟಿ, ಪಾದ ಅಂದ್ರೆ ಕಿವಿ. ನಮಗೂ ನಿಮಗೆಲ್ಲ ದೇವರಿಗಾಗುವಾಗ ಮಾತ್ರ. ಒಂದೊಂದು ಭಾಗವನ್ನು ಕೂಡ ದೇವರದ್ದು ಒಂದೊಂದು ಭಾಗವನ್ನು ಕೂಡ ಪಾದ ಎನ್ನುವ ಶಬ್ದದಿಂದ ಕರೆದರು, ಒಂದೊಂದು ಭಾಗವನ್ನು ಕೂಡ ಸ್ವರೂಪ ಎನ್ನುವ ಶಬ್ದದಿಂದ ಶಾಸ್ತ್ರಕಾರರು ಕರೆದರು. ಯತ್ಪಾದ ಸಂಶ್ರಯ. ಭಗವಂತನ ಸ್ವರೂಪವನ್ನು ಆಶ್ರಯಿಸಿಕೊಂಡಿದ್ದವರು ಬರೇ ಯಾವುದೋ ಒಂದು ಕಷ್ಟಕಾಲದಲ್ಲಿ, ನನ್ನಂತೆ ಕಷ್ಟಕಾಲದಲ್ಲಿ ಮಾತ್ರ ಆಶ್ರಯಿಸುವುದಲ್ಲ, ಮತ್ತೆ ಪ್ರಶಮ ಆಶ್ರಯ. ಮುಂದೆ ಒಳ್ಳೆಯ ಶಮ, ಶ್ರಮ ಅಲ್ಲ ಶಮ. ಶಮ ಅಂದ್ರೆ ಏನು? ಶಮ ದಮ 2 ಉಂಟಲ್ಲ. ದಮ ಇಂದ್ರಿಯಗಳ ಹಿಡಿತ, ಶಮ ಬುದ್ಧೇಹೇ ಮನ್ನಿಷ್ಠತ. ಕೃಷ್ಣ ಹೇಳುವ ಮಾತು. ಉದ್ಧವ, ಶಮ ಅಂದ್ರೆ ಗೊತ್ತಾ? ಇಲ್ಲ, ತಿಳ್ಕೊ. ನಿನ್ನ
ನಿನ್ನ ಬುದ್ಧಿ ಉಂಟಲ್ಲ, ಆ ಬುದ್ಧಿಗೆ ನನ್ನನ್ನು ಕೊಡು, ನಿನ್ನ ಬುದ್ಧಿಯನ್ನು ನನ್ನಲ್ಲಿಡು. ಬುದ್ಧೇಹೇ ಮನ್ನಿಷ್ಠತ, ಬುದ್ಧಿಗೆ ಭಗವಂತನ ವಿಷಯವನ್ನು ಸದಾಕಾಲ ಕೊಡುವುದಕ್ಕೇನೆ ಶಮ ಅಂತ ಹೆಸರು, ಕೊಡುವವರಿಗೆ ಶಮಿಗಳು ಅಂತ ಹೆಸರು. ನಮ್ಮಲ್ಲಿ ಒಂದು ವರ್ಷಕ್ಕೆ ಒಮ್ಮೆ ವಿಜಯದ ಶನಿ, ನವರಾತ್ರಿ ಮುಗಿದು ಕೊನೆಯ ದಿವಸ ನಾವು ವಿಜಯ ದಶಮಿ ಅಂದುಬಿಟ್ಟೆವು. ಯಾಕೆ? ಹಿಂದಿನ ದಿವಸ ಮಹಾನವಮಿ, ಅದರ ಹಿಂದಿನ ದಿವಸ ದುರ್ಗಾಷ್ಟಮಿ. ಅದರಿಂದ ಮಹಾನವಮಿಯ ಹಿಂದಿನ ದಿವಸ ದುರ್ಗಾಷ್ಟಮಿ ಆದರೆ ಮಹಾನವಮಿ ಮರು ದಿವಸ ದಶಮಿ ಆಗಬೇಕು. ಯಾಕೆಂದ್ರೆ ಮೂರ್ತಿ ಏಕಾದಶಿ. ಅದಕ್ಕಂದ್ರೆ ಶಾಸ್ತ್ರಕಾರರು ವಿಜಯ ದಶಮಿ ಇರಲಿ, ಅದಕ್ಕಿಂತ ಹೀಗೆ ಮಾಡು, ವಿಜಯದ ಚೂರು ಮಧ್ಯದಲ್ಲಿ ಗೆರೆ ಶಮಿ, ವಿಜಯವನ್ನು ಕೊಡುವ ಶಮಿ. ಶಮಿ ಅಂದ್ರೆ ವ್ಯಕ್ತಿ ಅಂತ ಅರ್ಥ. ಶಮ ಉಳ್ಳವ ಶಮಿ, ಗುಣವುಳ್ಳವ ಗುಣಿ. ಎಂತಹ ಶಮ ಅಂದ್ರೆ ನಮಗೆ ಜೀವನದಲ್ಲಿ ವಿಜಯವನ್ನು ತಂದು ಕೊಡತಕ್ಕಂತಹ ಶಮ. ಏನು? ಬುದ್ಧೇಹೇ ಮನ್ನಿಷ್ಠತ, ನಮ್ಮ ಮನಸ್ಸಿನಲ್ಲಿ ಮನಸ್ಸಿಗೆ ದೇವರ ವಿಚಾರ ಬರುವುದಲ್ಲ, ಮನಸ್ಸಿಗೆ ದೇವರ ವಿಚಾರ ಬೇಡ, ಬುದ್ಧಿಗೆ ದೇವರ ವಿಚಾರ ಬರಲಿ. ಮನಸ್ಸು ಕಡಿವಾಣ, ಬುದ್ಧಿ ಸಾರಥಿ. ನಾವು ಕಡಿವಾಣಕ್ಕೆ ಹೇಳುವುದಲ್ಲ, ನಾವು ಹೇಳುವುದು ಸಾರಥಿಗೆ, ಅಲ್ಲಿ ಕೊಂಡೋಗು, ಇಲ್ಲಿ ಕೊಂಡೋಗು, ಹಾಗೆ ಮಾಡು, ಹೀಗೆ ಮಾಡು. ಅಕಸ್ಮಾತ್ ಏನಾದರೂ ಕುದುರೆಗಳು ಬಾವಿಗೆ ಬಿದ್ದರೆ ನಾವು ಕಡಿವಾಣವನ್ನು ಬೈಯುವುದಲ್ಲ, ಮತ್ತೆ ನಾವು ಬೈಯುವುದು ಸಾರಥಿಯನ್ನು. ಬುದ್ಧಿ ಅಂತೂ ಸಾರಥಿ ಬಿದ್ದಿ ಮನಃ ಪ್ರಗ್ರಹವಾನ್, ಪಾಪ ಅದೇನು ಮಾಡುತ್ತೆ, ಅದು ಚಂಚಲ. ಕಡಿವಾಣ ಯಾವಾಗಲೂ ಚಂಚಲ, ಅದು ಹಗ್ಗ, ಹಗ್ಗ ಯಾವಾಗಲೂ ಚಂಚಲ. ಆದ್ದರಿಂದ ಮನಸ್ಸಿನಲ್ಲಿ ದೇವರನ್ನು ಇಡಬೇಡ, ಬುದ್ಧಿಯಲ್ಲಿ ದೇವರನ್ನಿಡು. ಮನಸ್ಸಿನಲ್ಲಿ ದೇವರನ್ನಿಟ್ಟರೆ ಏನಾಗುತ್ತೆ ಗೊತ್ತಾ? ಪಾಣಿಪೀಠ ಅಲಗಿದ್ರೆ ಅದಂತ ದೇವರು ಅಲ್ಲಿ ಬರ್ತಾನೆ, ಮತ್ತೆಂಥದ್ದು. ದೇವರು ಯಾವಾಗಲೂ ಚಂಚಲನಾಗಿರ್ತಾನೆ. ಹಾಗಾದರೆ ಸ್ಥಿರ ಯಾವುದು? ಬುದ್ಧಿ. ಆದ್ರಿಂದ ಬೈಯೋದು, ಮನಸ್ಸು ಸ್ಥಿರ ಇಲ್ವಾ ಅಂತ ಬೈಯೋದು ಕಡಿಮೆ. ಬುದ್ಧಿ ಇಲ್ಲ, ಬುದ್ಧಿ ಸ್ಥಿರ ಇಲ್ವ ನಿನಗೆ ಅಂತ ನಾವು ದುರ್ಬುದ್ಧಿ, ದುರ್ಮನಸ್ಸು ಅಂತ ಬೈತೇವೆ ಎಲ್ಲಿಯಾದ್ರೂ ನಾವು? ಇಲ್ಲ, ದುರ್ಬುದ್ಧಿ ಅಂತೇವೆ. ಬುದ್ಧಿವಂತ ಹೀಗೆ ಎಲ್ಲರೂ ಬೈಯೋದು, ಹೊಗಳುವುದಿಲ್ಲ. ಮನೋವಂತ ಎಲ್ಲ ಹೊಗಳುವುದೇ ಇಲ್ಲ. ಮನಸ್ಸು ಯಾಕೆ? ಮನಸ್ಸು ಎಲ್ರಿಗೂ, ಬುದ್ಧಿ ಎಲ್ರಿಗೂ ಇರೋಲ್ಲ. ಆ ದೃಷ್ಟಿಯಿಂದ ಹಾಗಾದ್ರೆ ಬುದ್ಧಿಂತೂ ಸಾರಥಿ. ಬುದ್ಧೇಹೇ ಮನ್ನಿಷ್ಠತ, ಬುದ್ಧಿ ತೀಡಿದ ಮನಸ್ಸು, ಬುದ್ಧಿ ಅಷ್ಟೇ ತಾನೆ. ಮನಸ್ಸು ರಾ ಮೆಟೀರಿಯಲ್, ಬುದ್ಧಿ ಅದನ್ನು ತೀಡಿದ್ದು. ಆ ಮನಸ್ಸನ್ನು ಒಂಚೂರು ಮನಸ್ಸನ್ನು ತೆಗೆದು ಸರಿ ಬುದ್ಧಿ ಜಡ್ಜಿ ಮಾಡಿ, ಬೇಕು ಬೇಡ, ಬೇಕು ಬೇಡ ಇಂಥ ವಿಮರ್ಶೆ ವಿಚಾರ ಮಾಡಿ 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 ಚಪಾತಿ ಮಾಡಲಿಕ್ಕೆ ಇದು ಹಿಟ್ಟು ಮುದ್ದೆ ಮಾಡ್ತೇವಲ್ಲ, ಅದನ್ನು ಗುದ್ದಿ 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 ಆಚೆ ಮುಗಿಸೋದು, ಈಚೆ ಮುಗಿಸೋದು, ಪುನಃ ಇದು ಕೈಯಲ್ಲಿ ತಿದ್ದುವುದು, ತೀಡುವುದು, ಹಾಗೆ ಮಾಡಿ ಲಡಿಸಿದ್ರೆ ಒಳ್ಳೆ ಚಪಾತಿ ಆಗುತ್ತೆ. ಇಲ್ಲಿದ್ರೆ ಏನಾಗುತ್ತೆ? ಎರಡು ಕೈಯಿಂದ ಹೇಳಿದ್ರು ಬರುವಲ್ಲ. ಹಾಗಾದ್ರೆ ಬುದ್ಧೇಹೇ ಮನ್ನಿಷ್ಠತ ನತು ಮನಸಃ ಮನ್ನಿಷ್ಠತ. ಬುದ್ಧಿಯನ್ನು ಅಲ್ವಾ ಇಂತಹ ಶ್ರಮ ಉಳ್ಳವರು. ಇಂತಹ ಶ್ರಮ ಉಂಟ ಆವಾಗ ಜೀವನದಲ್ಲಿ ವಿಜಯ. ಅದೇ ಏನಾದದ್ದು? ವಿಜಯದ ಶಮಿ, ವಿಜಯವನ್ನು ಕೊಡುವ ಶ್ರಮ ಉಳ್ಳವರು ವಿಜಯದ ಶಮಿಗಳು. ಆದ್ರಿಂದ ಏನು? ಪ್ರಶಮ ಆಶ್ರಯ. ಇಂತಹ ಋಷಿಗಳು ಅಂತ ಯಾರಿದ್ದಾರೆ, ಇವರು ಯಾರು? ಸದ್ಯ ಪುನಂತಿ. ಇಂತಹ ಋಷಿಗಳ ಬಾಯಿಂದ ಕೇಳಬೇಡ, ಇಂತಹ ಋಷಿಗಳ ಸಂಪರ್ಕದಲ್ಲಿ ಇರಿ ನೀವು ಶ್ರವಣಕರೇ. ನಿಮಗೆ ಜೀವನದಲ್ಲಿ ಶುದ್ಧಿ ಬರುತ್ತೆ, ಮಾನಸಿಕವಾಗಿ ಶುದ್ಧಿ ಬರುತ್ತೆ. ಹಿರಿಯರೊಂದು ಮಾತು ಹೇಳಿದರು, ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವ ಅಂತಸ್ತೇನ ಗದಾಭೃತ. ಋಷಿಗಳ ಬಗ್ಗೆ ಶಾಸ್ತ್ರಕಾರರು ಕೊಟ್ಟವಂತಹ ಒಂದು ಬಿರುದು. ತೀರ್ಥಗಳು ನಮ್ಮನ್ನು ಶುದ್ಧ ಮಾಡ್ತಾವೆ ಅಂತಲ್ವೋ? ಆದ್ರೆ ನಮ್ಮಲ್ಲಿದ್ದಂಥ ಕಶ್ಮಲ ತೀರ್ಥದಲ್ಲಿ ಸೇರಿತಲ್ಲ, ಆ ತೀರ್ಥವನ್ನು ಶುದ್ಧ ಮಾಡೋದು ಯಾರು? ತೀರ್ಥಿ ಕುರುವಂತೆ ತೀರ್ಥಾನಿ ಸ್ವಾಂತಸ್ಥೇನ ಗದಾಭೃತ. ಋಷಿಗಳು ಸ್ನಾನಕ್ಕೆ ಹೋಗ್ತಾರಂತೆ. ನಮ್ಮದೆಲ್ಲ ಸ್ನಾನ ಪಾನ ಜಪ ಎಲ್ಲ ಅನುಷ್ಠಾನ ಎಲ್ಲ ಮುದಾವೀಚೆ ಬಂದ ಮೇಲೆ ಋಷಿಗಳು ಸ್ನಾನಕ್ಕೆ ಹೋಗ್ತಾರಂತೆ. ಯಾಕೆ ಸ್ನಾನಕ್ಕೆ ಹೋಗೋದು? ತೀರ್ಥಿ ಕುರುವಂತೆ ತೀರ್ಥಾನಿ. ಅವರು ಆ ತೀರ್ಥಗಳನ್ನು ಪವಿತ್ರ ಮಾಡ್ತಾರಂತೆ. ಅದರಿಂದ ಕಶ್ಮಲವನ್ನು ಅಲ್ಲಿಂದ ಹೊರಹಾಕಿ ಅದನ್ನು ಪವಿತ್ರ ಮಾಡ್ತಾರಂತೆ. ಯಾವುದರಿಂದ? ಸ್ವಯಂ ಅವರಿಗೆ ತಾಕತ್ತ ಅಲ್ಲ, ಸ್ವ ಅಂತಸ್ಥೇನ ಗದಾಭೃತ. ತಮ್ಮ ಒಳಗೆ ಗದಾಧಾರಿಯನ್ನು ಧಾರಣೆ ಮಾಡಿಕೊಂಡಿದ್ದಾರಂತೆ. ಯಾವಾಗಲೂ ಕೂಡ ಅವರು ಪ್ರಶಮರು ಆಗಿರ್ತಾರೆ. ಗದಾಭೃತ ಅಂತಂದ್ರು, ಚಕ್ರಭೃತ ಅಂತಂದಿಲ್ಲ, ಶಂಖಭೃತ ಅಂತಂದಿಲ್ಲ, ಕಮಲಭೃತ ಅಂತಂದಿಲ್ಲ, ಗದಾಭೃತ ಅಂತಂದ್ರು. ಗದಾ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ, ಗದಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ.
ಸ್ವ ಅಂತಸ್ತೇನ ಗದಾವೃತ, ಗದೆಯನ್ನು ಧಾರಣೆ ಮಾಡಿಕೊಂಡು ಇರತಕ್ಕಂತಹ ವಾಯುದೇವರನ್ನು ಕೈಯಲ್ಲಿ ಹಿಡಿಕೊಂಡಿರತಕ್ಕಂತಹ ಭಗವಂತನ ಚಿತ್ರಣ ತಮ್ಮಲ್ಲಿ ಇದ್ದದ್ದಕ್ಕೆ ಆ ಋಷಿಮುನಿಗಳು ತೀರ್ಥಗಳನ್ನು ತೀರ್ಥೀಕರುವಂತೆ ತೀರ್ಥಗಳನ್ನು ಪವಿತ್ರವನ್ನಾಗಿ ಮಾಡ್ತಾರೆ. ಸದ್ಯ ಪುನಂತಿ ಉಪಸ್ಪೃಷ್ಟ ಸ್ವರ್ಧುನೀವ ಅಪಾನುಸೇವಯ ಗಂಗೆಯಂತೆ ಅಂತಂದ್ರು. ಸದ್ಯ ಪುನಂತಿ, ಕೂಡ್ಲೆ, ಕೂಡ್ಲೆ ಅಂದ್ರೆ ಸದ್ಯ, ಸದ್ಯ ಶಬ್ದ ಸಾಪೇಕ್ಷ. ಸದ್ಯೋ ಹೃದಯವೃದ್ಧತೆ ಪ್ರಕೃತಿಭೇ ಶುಶ್ರೂಷಿಭಿ ತಕ್ಷಣಾತ್, ಕೂಡಲೇ ಸದ್ಯ, ಅಲ್ಲಿ ಹಿಂದೆ ಬಂದಂತಹ ಶ್ಲೋಕ ಎರಡೆರಡು ಸಲ ಕೂಡಲೇ ಸದ್ಯ ನಿನಗೆ ಹೃದಯದಲ್ಲಿ ಭಗವಂತನ ಚಿತ್ರಣ ಮೂಡುತ್ತೆ. ಧರ್ಮ ಪ್ರೋಜ್ಯುತ ಕೈತ ಓತ್ರ ಪರಮಃ ಅಂತ ಹೇಳ್ತಾ ಹೇಳ್ತಾ ಎರಡೆರಡು ಸಲ ಸದ್ಯ. ಸದ್ಯ ಅಂತ ಯಾವಾಗ? ಸದ್ಯನು ಸಾಪೇಕ್ಷ. ಸಾಪೇಕ್ಷ ಅಂದ್ರೆ ಏನರ್ಥ? ಸದ್ಯ ಬರಲಿಕ್ಕಿದ್ದಾರೆ ಇದೊಂದು ಮಾತು. ಅಲ್ಲಿ ಏನು ಸದ್ಯ ಬರಲಿಕ್ಕಿದ್ದಾರೆ ಅಂದ್ರೆ ಒಂದು 2-3 ತಿಂಗಳೇ ಆಗ್ಬೋದು ಸದ್ಯ ಶಬ್ದಕ್ಕರ್ಥ. ಸದ್ಯ ಬರ್ತಾರೆ ಅವರು, ತಕ್ಷಣದಲ್ಲಿ ಬರ್ತಾರೆ ಅಂದ್ರೆ ಅರ್ಥ ಈಗಲೇ ಬರ್ತಾರೆ ಅಂತ ಅರ್ಥ. ಕ್ಷಣ ಶಬ್ದಕ್ಕೂ ಸದ್ಯ. ವರ್ಷಕ್ಕಿಂತ ತಿಂಗಳು ಸದ್ಯ, ತಿಂಗಳಿಗಿಂತ ಪಕ್ಷ ಸದ್ಯ, ಪಕ್ಷಕ್ಕಿಂತ ವಾರ ಸದ್ಯ, ವಾರಕ್ಕಿಂತ ದಿವಸ ಸದ್ಯ, ದಿವಸಕ್ಕಿಂತ ಗಂಟೆ ಸದ್ಯ. ಎಲ್ಲ ಸದ್ಯ ಸದ್ಯಗಳು ನಿಮ್ಮ ದಿವಸವನ್ನು ಅಪೇಕ್ಷಿಸಿಕೊಂಡು ಕಾಲವನ್ನು ಅಪೇಕ್ಷಿಸಿಕೊಂಡು ಇರುತ್ತೆ ಅಲ್ವ ಸದ್ಯ ಶಬ್ದಕ್ಕೆ. ಅವರು ಸದ್ಯ ಬರ್ತಾರೆ ಅಂತ 1 ತಿಂಗಳು ದಾಟಿದ್ರು ಸದ್ಯ, 1 ವರ್ಷ ದಾಟಿ, ಅದೇ ತಕ್ಷಣ ಶಬ್ದ ಅರ್ಥ ಈಗಲೇ ಅಂತ ಅರ್ಥ. ಸದ್ಯ ಪುನಂತಿ, ಆ ಋಷಿಗಳು ನಮ್ಮನ್ನು ಶುದ್ಧ ಮಾಡ್ತಾರೆ. ಸದ್ಯ ಮತ್ತೆ ಸದ್ಯ ಅಂದ್ರೆ ಏನರ್ಥ? ತಕ್ಷಣದಲ್ಲಿ ಅಂತ ಅರ್ಥ ಅಲ್ಲ. ನಿನ್ಗೆ ಯಾವಾಗ ಅಧಿಕಾರ ಬರುತ್ತೋ ಆವಾಗ ಋಷಿಗಳು ನಿನ್ನನ್ನು ಸ್ವಚ್ಛ ಮಾಡ್ತಾರೆ ಅಂತ ಅರ್ಥ. ಹೇಗೆ ಹೇಗೆ ಅಂತಂದ್ರೆ ಗಂಗಾ ಜಲದಂತೆ ಅಂತಂದ್ರು. ಗಂಗಾ ಜಲದಂತೆ ಎನ್ನುವ ಶಬ್ದದ ಅರ್ಥ ನಮ್ಮಲ್ಲಿ ವಿರುದ್ಧ ಉದಾಹರಣೆ ಅಂತ ಇದನ್ನು ಹೇಳ್ತಾರೆ. ಅವರಂತೆ ಇವರು ತುಂಬಾ ಸಾತ್ವಿಕರು ಅಂತ. ನಮ್ಮಲ್ಲಿ ಪ್ರಾಯಶಃ ಲೋಕದಲ್ಲಿ ಅವರಂತೆ ಇವರು ತುಂಬಾ ಸಾತ್ವಿಕರು ಅಂತಂದ್ರೆ ಅವರೂ ಸಾತ್ವಿಕರು ಇವರೂ ಸಾತ್ವಿಕರು ಅಂತಕ್ಕಂಥ ಧಾಟಿಯಲ್ಲಿ ಬರುವುದು. ಆದರೆ ಶಾಸ್ತ್ರದಲ್ಲಿ ಅವರಂತೆ ಒಬ್ಬ ಕೋಪಿಷ್ಟ ಇದ್ದಾನೆ ಅಂತ ಹೇಳ್ತಾರೆ. ನಾನು ಮತ್ತೆ ಪಲಿಮಾರ ಶ್ರೀಗಳವರು ಇಬ್ಬರು ಇದ್ದೇವೆ ಅಂತ ನಾನು ಹೇಳಿದ್ದೇನೆ. ಅವರಿಗೂ ಸಿಟ್ಟು ಬರುತ್ತೆ, ಅದರವ್ರು ತೋರಿಸಿಕೊಳ್ಳ. ನಾನು ಮತ್ತೆ ಪಲಿಮಾರ ಶ್ರೀಗಳವರು ಇಬ್ಬರು ಇದ್ದೇವೆ ಅಂತ ಇಟ್ಟುಕೊಳ್ಳಿ. ಆವಾಗ ನೀವೇ ಮಾತಾಡಿಕೊಳ್ತೀವಿ. ಅದ್ಮಾರ ಸ್ವಾಮಿಗಳಂತೆ ಪಲಿಮಾರ ಸ್ವಾಮಿಗಳು ತುಂಬಾ ಸಾತ್ವಿಕರು ಅಂತ. ಏನರ್ಥ? ಅದ್ಮಾರ ಸ್ವಾಮಿ ಹೇಗೆ ಕೋಪಿಷ್ಟರೋ ಹಾಗೆ ಇವರು ಸಾತ್ವಿಕರು ಅಂತ ಅರ್ಥ. ಇದನ್ನು ಏನಂತ ಕರೀತಾರೆ? ವಿರುದ್ಧ ಉದಾಹರಣೆ ಅಂತ ಕರೀತಾರೆ. ಉದಾಹರಣೆ ಹೌದು, ವಿರುದ್ಧ ಉದಾಹರಣೆ ಅಂತ. ಇದು ಶಾಸ್ತ್ರದಲ್ಲಿ ಉಂಟು, ಪ್ರಾಯಶಃ ಲೋಕದಲ್ಲಿ ಇರಲಿಕ್ಕಿಲ್ಲ. ಇಲ್ಲಿ ಅಂತಾರೆ ಶಾಸ್ತ್ರದ ದೃಷ್ಟಿಯಲ್ಲೇ ಉದಾಹರಣೆ ಕೊಡ್ತಾರೆ. ಸ್ವರ್ಧುನಿ ಇವ ಅಂತ ಉದಾಹರಣೆ. ಗಂಗೆಯಂತೆ ಇವರು ತಕ್ಷಣದಲ್ಲೇ ಪವಿತ್ರೀಕರಿಸ್ತಾರೆ. ಏನರ್ಥ? ಗಂಗೆ ಹೇಗೆ ನಿಧಾನವಾಗಿ ಶುದ್ಧ ಮಾಡ್ತಾಳೋ ಇವರು ಅದಕ್ಕೆ ವಿರುದ್ಧವಾಗಿ ತಕ್ಷಣದಲ್ಲೇ ಶುದ್ಧ ಮಾಡ್ತಾರೆ. ಅದಕ್ಕಂದದ್ದು ಹಿರಿಯರಿಂದ ಭಾಗವತ ಕೇಳಬೇಕು ಅಂತ. ನಾವಾಗಿ ಭಾಗವತವನ್ನು ಓದುವುದಾದ್ರೆ ಏನಾಗುತ್ತೆ ಗೊತ್ತಾ? ಗಂಗೆಯು ಕೂಡ ಬೇಗನೆ ಶುದ್ಧ ಮಾಡ್ತಾರೆ, ಋಷಿಗಳು ಕೂಡ ನಮ್ಮನ್ನು ಬೇಗನೆ ಶುದ್ಧ ಮಾಡ್ತಾರೆ ಅಂತ ಅರ್ಥ ಬರುತ್ತೆ. ಇಲ್ಲ, ಗಂಗೆ ನಿಧಾನವಾಗಿ ಶುದ್ಧ ಮಾಡುವುದು, ಋಷಿಗಳು ತಕ್ಷಣದಲ್ಲೇ ನಮ್ಮನ್ನು ಶುದ್ಧೀಕರಿಸ್ತಾರೆ ಅಂತಂದು. ಅವರ ದರ್ಶನ ನಮ್ಮ ಮೇಲೆ, ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕಂತೆ ನಾವು ಪವಿತ್ರರಾಗುತ್ತೇವೆ. ಗಂಗೆ ಆಗುವುದಿಲ್ಲಲ್ಲ, ಗಂಗೆಯಲ್ಲಿ ಮುಳುಗಬೇಕಲ್ಲ, ಅದು ಕೂಡ 1 ದಿವಸ ಮುಳುಗಿದ್ರಾಗುತ್ತಾ? ತಿಂಗಳುಗಟ್ಟಲೆ ಗಂಗೆಯಲ್ಲಿ ಮುಳುಗಬೇಕಲ್ಲ, ಮುಳುಗಿದಾಗ ಮೈಲಿದ್ದಂಥ ಚರ್ಮ ರೋಗಗಳು ಹೋಗುತ್ತೆ, ತಕ್ಷಣದಲ್ಲಿ ಆಗುವುದಿಲ್ಲ. ಆದರೆ ಸ್ವರ್ಧುನಿ ಇವ ಗಂಗೆ ಅಂತಂದ್ರೆ ಗಂಗೆ. ಆದ್ರಿಂದ ನಾವು ನೀವು ನಮ್ಮ ಪಾವಿತ್ರ್ಯ, ಯಾಕೆ ಉದಾಹರಣೆ ಕೊಟ್ಟರು? ನಾವು ನೀವು ನಮ್ಮ ಪಾವಿತ್ರ್ಯಕ್ಕೋಸ್ಕರ ನಾವು ಉತ್ತರ ಭಾರತಕ್ಕೆ ಹೋಗಿ ಗಂಗಾ ಸ್ನಾನ ಮಾಡುವುದಲ್ಲ. ಯಾರಾದರೂ ಋಷಿ ಮುನಿಗಳು ಉಪನ್ಯಾಸಕರಿದ್ದರೆ ಅವರ ಉಪನ್ಯಾಸ ಕೇಳಬೇಕು ಅಂತ ಇದರ ಅಭಿಪ್ರಾಯ. ನಾವೇನ್ ಮಾಡ್ತೇವೆ ಅಂತಂದ್ರೆ ಉಪನ್ಯಾಸ ನಡೀತಾ ಇರೋ ಉಪನ್ಯಾಸವನ್ನು ಬಿಟ್ಟು ಅಲ್ಲಿ ಚಾಮರ ಸೇವೆಗಾಯ್ತು ಅಂತ ಹೋಗಿಬಿಡ್ತೇವೆ, ಅಲ್ಲಿ ಪೂಜೆ ಶುರುವಾಯಿತು ನಾವು ಹೋಗಿ ಬಿಡ್ತೇವೆ. ಅದಕ್ಕಂದ್ರು ಶಾಸ್ತ್ರಕಾರರಂದ್ರು ಅದು ನಿನ್ನನ್ನು ಪವಿತ್ರ ಮಾಡುತ್ತಾ ಇಲ್ವೋ ಗೊತ್ತಿಲ್ಲ, ಇದಂತೂ ಖಂಡಿತ ಪವಿತ್ರ ಮಾಡುತ್ತೆ. ಆದ್ರಿಂದಲೇ ಉತ್ಸವ ಮಾಡಿಸಂತ ವಕೀಲರು ಅಲ್ಲಿ ಚಾಮರ ಸೇವೆ ನಡೀತಾ ಇದ್ರು ನೋಡಿ, ಚಂಡಿ ಶುರುವಾಯಿ ಚಾಮರ ಸೇವೆ ನಡೀತಾ ಇದ್ರು ಕೂಡ ಅವರು ಚಂಡಿ ಕಟ್ಟಿ ಕೂತಿದ್ದಾರೆ. ಉಪನ್ಯಾಸ ಮುಗಿಸಿಯೇ ಹೋಗುವುದು. ಯಾಕೆ? ಸದ್ಯ ಪುನಂತಿ, ಇದು ಗಂಗೆಯ ನೀರಾದರೂ ಕೂಡ ನಿಧಾನವಾಗಿ ಶುದ್ಧ ಮಾಡುತ್ತೆ, ಇದು ತಕ್ಷಣದಲ್ಲೇ ನಮ್ಮನ್ನು ಶುದ್ಧೀಕರಿಸುತ್ತೆ. ಆದ್ರಿಂದ ಇಂತಹ ಋಷಿಗಳು ಭಗವಂತನ ಬಗ್ಗೆ ನಮಗೆ ಚಿತ್ರಣ ಕೊಡಬೇಕು. ಕೋ ನಾಮ ಶುದ್ಧಿ ಕಾಮ ನ ಗೃಹ್ಣೀಯ ಅಲ್ವಾ? ಯಾರಿಗೆ ಆಸೆ ಇಲ್ಲ ನಾನು ಶುದ್ಧನಾಗಬೇಕು ಅಂತ, ಯಾರಿಗೆ ಆಸೆ ಇಲ್ಲ ಅಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ಆಶ್ರಯಿಸಬೇಕು ಅಂತ ಹೇಳಿ ಮತ್ತೆ ಬ್ರೂಹಿನ ಇಂತಹ ಕೃಷ್ಣನ ಕಥೆಯನ್ನು ಹೇಳಿ ಅಂತ ಹೇಳಿದ್ದಕ್ಕೆ ಆಯಿತು. ಜ್ಞಾನಂ ಅಂಧಂ ತಮಃ ಎನ್ನುವುದಾಯಿತು. ಅವತಾರ ಕಥೆಗಳನ್ನು ಹೇಳಿ ಅಂತ ಕೇಳಿದ್ದಾರೆ.
ಬ್ರೂಹಿಣ ಶ್ರದ್ಧದಾನಾಂ ಲೀಲೆಯ ದದತ ಕಥಾ ಆಖ್ಯಾಯಿ ಹರೇ ಧೀಮನ್ ಅವತಾರ ಕಥಾ, ಅವತಾರ ಚರಿತ್ರೆಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಪುರಾಣ ಗುಷ್ಯಂ ಎನ್ನತಕ್ಕಂತಹದ್ದನ್ನು ನೋಡಿದ್ದೇವೆ. ಪುರಾಣಗಳಲ್ಲೆಲ್ಲ ರಹಸ್ಯವಾಗಿ ಭಗವಂತನ ಅವತಾರಗಳನ್ನು ಚಿತ್ರೀಕರಿಸಿದ್ದಾರೆ. ತುಂಬ ಜನ ಕೇಳೋದುಂಟು, ನಾವೆಲ್ಲ ದೇವರನ್ನು ತಿಳ್ಕೊಂಡಾಗಿದೆಲ್ಲ, ನಮಗಿನ್ನು ಮೋಕ್ಷಕ್ಕೆ ಆಗಿಲ್ಲ. ಅದಕ್ಕೆ ಆಚಾರ್ಯ ಮಧ್ವರಂದು, ಯಾರು ದೇವರ ಅವತಾರ ಯಾರು ಅಲ್ಲ ಅಂತ ಗೊತ್ತಾ ನಿನಗೆ? ಅದು ಗೊತ್ತಿಲ್ಲ, ಅದಕ್ಕೆ ತಲೆ ಕೆಡಿಸಿಕೊಳ್ಳಿಲ್ಲ, ಅವೇ ಮೋಕ್ಷ ಆಗುವಲ್ಲ. ಅವತಾರ ಹರೇ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವ ಮುಕ್ತಿ ನಚ ಅನ್ಯಥ. ಯಾರು ದೇವರು, ಯಾರಲ್ಲಿ ದೇವರ ಸನ್ನಿಧಾನ, ಯಾರಲ್ಲಿ ದೇವರ ಸನ್ನಿಧಾನವೇ ಇಲ್ಲ, ಇದನ್ನೆಲ್ಲ ಪ್ರತ್ಯೇಕವಾಗಿ ತೋರುವ, ಅನ್ಯಥಾ ಮೋಕ್ಷ ಇಲ್ಲ. ಇದೇನು ಪುರಾಣ ಗುಹ್ಯಂ. ಆ ಪುರಾಣಿಕರು ರಹಸ್ಯವಾಗಿ ಭಗವಂತನ ವಿಚಾರವನ್ನು, ಅವತಾರ ಅನವತಾರಗಳ ಚಿತ್ರಣವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಪುನಃ ಕೇಳಿದ್ರು, ಅವತಾರಗಳ ಪಟ್ಟಿ ಸಿಕ್ಕಿತು, ಆದರೆ ಆ ಅವತಾರಗಳ ಚರಿತ್ರೆಯನ್ನು ಹೇಳಿ ಅಂತಂದು. ಯಾವ ಅವತಾರ ಏನು ಕೆಲಸ ಮಾಡಿದೆ ಸಾಕ? ವಿಶ್ವ ವಿಷ್ಣುವಶಕಾರ ಭೂತ ಭೋಗಕು ಅಂತಿಷ್ಟೇ ನಾಮ ಹೇಳಿದ್ರೆ ಸಾಕ? ಯಾವ ನಾಮ ಯಾವ ಕೆಲಸ ಮಾಡಿದೆ ಅನ್ನೋದು ಬೇಕಾ ನಮಗೆ? ಅದು ಬೇಕು. ಯಾವ ನಾಮ ಯಾವ ಕೆಲಸ ಮಾಡಿದೆ, ವಿಶ್ವನತಕ್ಕಂಥ ನಾಮ ಮಾಡಿದ ಕೆಲಸ ಏನು, ಅದನ್ನು ವಿವರವಾಗಿ ತಿಳಿಸಿ. ಯಾವುದನ್ನು ತಿಳಿಸಬೇಕು? ಭಾಗವತದಿಂದಲೇ ತಿಳಿಸಬೇಕು. ಆವಾಗ ಮತ್ತೊಮ್ಮೆ ಭಾಗವತ ಹೊರಟಿತು ಸ್ವಾನುಭಾವಂ. ಈಗ ಭಾಗವತ ನೋಡಬೇಕಾದ್ದು ಏನು? ಸ್ವಾನುಭಾವ ಎನ್ನುವ ದೃಷ್ಟಿಯಿಂದ ಭಾಗವತ ನೋಡಬೇಕು. ಏನು ಸ್ವಾನುಭಾವ ಶಬ್ದಕ್ಕೆ ಏನರ್ಥ ನೋಡಿದ್ದೇವೆ ನಾವು? ಸ್ವಂತದ ಗುಣಗಳನ್ನು ಅನುಭವತಿ ಇತಿ ಸ್ವಾನುಭವ. ತನ್ನ ಗುಣಗಳನ್ನು ತಾನೇ ಮೆಲುಕು ಹಾಕುತ್ತಾನೆ, ಅಂತೂ ತನ್ನ ಗುಣಗಳನ್ನು ಮೆಲುಕು ಹಾಕುತ್ತಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಅವರವರಿಗೆ ಅಷ್ಟಷ್ಟು ಮೆಲುಕು ಹಾಕಿಸ್ತಾನೆ. ಅನುಭವತಿ ಅನುಭಾವಯತಿ. ಲಕ್ಷ್ಮಿಗೂ ಕೂಡ ಯತಕದ ಗುಣಗಳು ದೇವರಲ್ಲಿ ಉಂಟಾ? ಯಾರು ಮೆಲುಕು ಹಾಕಬೇಕದನ್ನು? ಅವನಲ್ಲದೆ ಮತ್ತೆ ಯಾರು ಮೆಲುಕು ಹಾಕಬೇಕು? ಹಾಗಾದ್ರೆ ಲಕ್ಷ್ಮಿಗೂ ಯತಕದ ಗುಣಗಳನ್ನು ಅವ ಮೆಲುಕು ಹಾಕ್ತಾನೆ. ಸ್ವಂ ಅನುಭವತಿ ಇತಿ ಸ್ವಾನುಭವ. ಆ ಲಕ್ಷ್ಮಿಯಾದಿಗಳಿಗೆ ಯತಕುವ ಗುಣಗಳನ್ನು ತಾನೂ ಅನುಭವಿಸ್ತಾನೆ, ಅವರ ಅನುಭವಕ್ಕೂ ಕೊಡ್ತಾನೆ. ಸ್ವಾನುಭವ. ಹಾಗಾದ್ರೆ ಈಗ ಭಾಗವತವನ್ನು ಯಾವ ಮುಖದಿಂದ ನೋಡಬೇಕು? ಸ್ವಾನುಭವ, ಸ್ವಾನುಭಾವ ಎನ್ನುವ ಮುಖದಿಂದ ಭಾಗವತವನ್ನು ನೋಡಬೇಕು. ಯಾಕೆ? ಋಷಿಗಳು ಕೇಳಿದ್ದು ದೇವರ ಗುಣಗಳನ್ನು ವರ್ಣನೆ ಮಾಡಿ ಅಂತ ಕೇಳಿದ್ದು. ಆ ದೇವರ ಗುಣಗಳನ್ನು ದೇವರು ತಾನು ಅನುಭವಿಸುವಾಗ ತನ್ನ ಸುತ್ತಮುತ್ತ ಕೂತವರಿಗೆ ಸ್ವಲ್ಪ ಸ್ವಲ್ಪ ಇದನ್ನು ನೀನು ಅನುಭವಿ, ಇದನ್ನು ನೀನು ಉಪಾಸನೆ ಮಾಡು, ಇದನ್ನು ನೀನು ಉಪಾಸನೆ ಮಾಡು ಅಂತ ಕೆಲವರಿಗೆ ಅವರಿಗೆ ಯೋಗ್ಯತೆಯನ್ನು ಅನುಸರಿಸಿ ಕೊಡ್ತಾನಲ್ಲ, ಆವಾಗ ಸ್ವಾನುಭವ. ಇಡೀ ಭಾಗವತ ತೆರೆದುಕೊಂಡದ್ದೇ ಹಾಗೆ. ಏನು ಬೇಕಾದರೂ ಭಾಗವತದಲ್ಲಿ ಕತೆ ಬರಲಿ, ಆ ಕತೆ ಹೋಗಿ ನಿಲ್ಲೋದು ಭಗವಂತನ ಗುಣಗಳನ್ನು ಮೆಲುಕು ಹಾಕುವುದರಲ್ಲಿ. ಪ್ರಹ್ಲಾದನ ಚರಿತ್ರೆ, ಧ್ರುವ ಚರಿತ್ರೆ, ಅಂಬರೀಷನ ಚರಿತ್ರೆ, ಇವರೆಲ್ಲ ಚರಿತ್ರೆ ಭಾಗವತದಲ್ಲಿ ಭಾರಿ ಬರುತ್ತಲ್ಲ. ಇದಕ್ಕೆ ಪರ್ಯವಸಾನ ಎಲ್ಲಿ? ನರಸಿಂಹನಲ್ಲಿ, ವಾಸುದೇವನಲ್ಲಿ. ಇವರೆಲ್ಲೇ ತಾನೇ ಪರ್ಯವಸಾನ. ನರಸಿಂಹ ಅವತಾರ ಮಾಡಿದ, ವಾಸುದೇವ ನಾಮಕ ಭಗವಂತ ಬಂದ, ಅಲ್ಲೇ ಕೊಂಡೋಗಿ ನಿಲ್ಲಿಸಿದಳು. ಹಾಗಾದ್ರೆ ಏನು? ಇವರಿಗೆಲ್ಲ ಭಗವಂತ ತನ್ನ ಗುಣಗಳನ್ನು ಅನುಭವಕ್ಕೆ ಕೊಟ್ಟ. ನೋಡು ನಾನು ಹೀಗಿದ್ದೇನೆ ಅಂತ ನನ್ನ ಚಿಂತನೆ ಮಾಡು ಅಂತ ಅವರಿಗೆ ಅನುಭವಕ್ಕೆ ಕೊಟ್ಟ. ಹಾಗಾದ್ರೆ ಭಗವಂತನ ಗುಣಗಳನ್ನು ಯಮಗೆ ತಿಳಿಸಬೇಕು ನೀವು ಅಂತ ಶೌನಕರು ಸೂತರಲ್ಲಿ ಪ್ರಾರ್ಥನೆ ಮಾಡಿದಾಗ ಸೂತ ಪುರಾಣಿಕರು ಇದೇ ಭಾಗವತವನ್ನು, ಕೃಷ್ಣ ಕಥೆ ಇರತಕ್ಕಂಥ ಇದೇ ಭಾಗವತವನ್ನು ಸ್ವಾನುಭಾವ ಎನ್ನುವ ಮುಖದಿಂದ ಅವರಿಗೆ ತಿಳಿಸಿದರು. ಭಗವಂತನ ಗುಣಗಳನ್ನು ಅವರಿಗೆ ತಿಳಿಯಪಡಿಸುವ ಮೂಲಕ ಭಾಗವತಕ್ಕೆ ಈಗ ಸ್ವಾನುಭಾವ ಎಂಬ ಹೆಸರು ಸಾರ್ಥಕ. ನಾವು ಉಪಾಸನೆ ಮಾಡೋಣ, ಭಾಗವತ ಎನ್ನುವ ಶಬ್ದದಿಂದ ಉಪಾಸನೆ ಮಾಡ್ತೇವಲ್ಲ, ಜೊತೆಯಲ್ಲಿ ಸ್ವಾನುಭಾವ ಎನ್ನುವ ಶಬ್ದದಿಂದ ಭಾಗವತವನ್ನು ಉಪಾಸನೆ ಮಾಡೋಣ, ಭಾಗವತಕ್ಕೆ ಅರ್ಚನೆ ಮಾಡೋಣ. ಫಲಿತಾಂಶ ಏನಾಗುತ್ತೆ ಗೊತ್ತಾ? ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಭಗವಂತ ಅವನ ಗುಣಗಳನ್ನು ನಮಗೆ ಮೆಲುಕು ಹಾಕಲಿಕ್ಕೆ ಕೊಡುತ್ತಾನೆ. ಇಲ್ಲದೆ ನಮಗೆ ಏನು ಯಾವ ಗುಣ ಮೆಲುಕು ಹಾಕಬೇಕು ಅಂತಲೇ ಗೊತ್ತಾಗುವುದಿಲ್ಲ. ಕಾರುಣ್ಯವನ್ನು, ವ್ಯಾಪ್ತಿಯನ್ನು, ತಿಳುವಳಿಕೆಯನ್ನು, ಆನಂದವನ್ನು, ಒಂದು ಗುಣವನ್ನು ಮೆಲುಕು ಹಾಕುವಾಗ ಮತ್ತೊಂದು ಗುಣ ನೆನಪಾಗುತ್ತೆ. ಅದಕ್ಕಂದ್ರು ನನಗೆ ಸ್ವಂತಿಕೆ ಏನುಂಟು, ನನಗೆ ಎಷ್ಟು ಗುಣಗಳನ್ನು ಮೆಲುಕು ಹಾಕುವ ಸ್ವಾತಂತ್ರ್ಯ ಉಂಟು, ಅಷ್ಟು ಗುಣಗಳನ್ನು ಮೆಲುಕು ಹಾಕಿ. ಇಷ್ಟೇ ಅಲ್ಲ, ನಾನಾಗ ಹೇಳಿದಂತೆ ಸಾಮಾನ್ಯವಾಗಿ ಒಬ್ಬ ಭಕ್ತನಿಗೆ ಮತ್ತೊಬ್ಬ ಭಕ್ತನನ್ನು ಕಂಡಾಗ ಮತ್ಸರ ಉಂಟಾಗುವುದೇ ಜಾಸ್ತಿ, ಅವನಲ್ಲಿ ಗುಣಗ್ರಹಣ ಕಮ್ಮಿ ಅಲ್ವೋ? ಭಾಗವತವನ್ನು ಸ್ವಾನುಭಾವ ಎನ್ನುವ ಶಬ್ದದಿಂದ ಉಪಾಸನೆ ಮಾಡು. ಆವಾಗ ಇನ್ನೊಬ್ಬ ಭಕ್ತನನ್ನು ದ್ವೇಷಿಸುವ ವಾತಾವರಣ ತಪ್ಪುತ್ತೆ, ಅವನಲ್ಲಿದ್ದಂತಹ ಗುಣಗಳನ್ನು ನಾವು ಅನುಭವಿಸತಕ್ಕಂತಹ ವಾತಾವರಣ ನಿರ್ಮಾಣ ಆಗುತ್ತೆ.
ಎಷ್ಟು ತನಕ ಇನ್ನೊಬ್ಬ ಭಗವದ್ ಭಕ್ತನನ್ನು ಪ್ರೀತಿಸುವುದಿಲ್ಲವೋ ಕೃಷ್ಣ ಅಂದ, ಅಷ್ಟ ತನಕ ನಿನಗೆ ಮೋಕ್ಷ ಕೊಡೋಲ್ಲ ಅಂದ. ಹಾಗಾದ್ರೆ ಇನ್ನೊಬ್ಬ ಭಕ್ತನನ್ನು ಪ್ರೀತಿಸಬೇಕಲ್ಲ, ಪ್ರೀತಿಸಲಿಕ್ಕೆ ಒಳಗಿನಿಂದ ಮತ್ಸರ ಬಿಡ್ತಾ ಇಲ್ಲ. ಅಯ್ಯೋ ಅವನದಷ್ಟು ಗುಣಗಳು ಉಂಟಲ್ಲ ಅಂತ ಮತ್ಸರ ಬಿಡ್ತಾ ಇಲ್ಲ. ಹಾಗಾದ್ರೆ ಭಾಗವತನ ಯಾರ ತಂಟೆನೂ ಇಲ್ಲ, ಯಾವ ವ್ಯಕ್ತಿಯನ್ನು ಉಪಾಸನೆ ಮಾಡುವುದಲ್ಲ, ಭಾಗವತನ ಉಪಾಸನೆ ಮಾಡು. ಸ್ವಾನುಭಾವ ಸ್ವಾನುಭಾವ ಸ್ವಾನುಭಾವ, ಸ್ವಂತ ಗುಣಗಳನ್ನು ಅನುಭವಿಸ್ತಾ ಇದ್ದೀಯಾ ನೀನು. ಭಗವಂತನು ಅನುಭವಿಸುವ ಗುಣಗಳ, ಸ್ವತಂತ್ರನಾಗಿ ಭಗವಂತನು ಅನುಭವಿಸುವ ಗುಣಗಳನ್ನು ತಿಳಿಸತಕ್ಕಂಥ ಗ್ರಂಥ ಅಂತ ಚಿಂತನೆ ಮಾಡೋಣ. ಭಗವಂತನನ್ನು ತಿಳಿಸುವ ಗ್ರಂಥ. ಎಂತಹ ಭಗವಂತ? ಗುಣಗಳನ್ನು ಅನುಭವಿಸತಕ್ಕಂಥ ಭಗವಂತ. ಎಂತಹ ಗುಣಗಳು? ಸ್ವಂತ ಗುಣಗಳು. ಹೇಗೆ ಅನುಭವಿಸುವುದು? ಸ್ವತಂತ್ರವಾಗಿ ಅನುಭವಿಸುವುದು. ಹೇಗೆ ಅನುಭವಿಸುವುದು? ಇನ್ನೊಬ್ಬರಿಗೆ ಸಿಕ್ಕಿಬಿದ್ದು ಅನುಭವಿಸುವುದಲ್ಲ, ಸ್ವತಂತ್ರನಾಗಿ ಸ್ವಂತನಾಗಿ ಅನುಭವಿಸತಕ್ಕಂಥ. ಯಾರ ಗುಣಗಳು? ತನ್ನ ಗುಣಗಳನ್ನು ಅನುಭವಿಸತಕ್ಕಂತಹ ಭಗವಂತನನ್ನು ಕೊಡುವ ಗ್ರಂಥ ಸ್ವಾನುಭಾವ ಅಂತ ನಿತ್ಯ ಉಪಾಸನೆ ಮಾಡೋಣ. ಆವಾಗ ನಮ್ಮಲ್ಲಿ ಏನು ಗುಣಗಳು ಉಂಟು ಅದು ನಮ್ಮ ಅನುಭವಕ್ಕೆ ಸಿಗುತ್ತೆ. ಇನ್ನೊಬ್ಬರಲ್ಲಿ ಏನು ಗುಣಗಳುಂಟು ಅದನ್ನು ಮೆಲುಕು ಹಾಕತಕ್ಕಂಥ ಹೃದಯ ವೈಶಾಲ್ಯ ನಮ್ಮಲ್ಲಿ ಉಂಟಾಗುತ್ತೆ. ಆ ದೃಷ್ಟಿಯಲ್ಲಿ ಸೂತ ಪುರಾಣಿಕರು ಈ ಶೌನಕಾದಿಗಳಿಗೆ ಭಾಗವತವನ್ನು ಸ್ವಾನುಭಾವ ಎನ್ನುವ ಶಬ್ದದಿಂದ ಭಾಗವತವನ್ನು ತೆರೆದಿಡ್ತಾರೆ. ಯಾಕೆ? ಭಗವಂತನ ಗುಣಗಳನ್ನು ವಿಸ್ತಾರವಾಗಿ ತಿಳಿಸುವುದಕ್ಕೆ. ಪ್ರಾಯಶಃ ಈ ರೀತಿಯಲ್ಲಿ ಸ್ವಾನುಭಾವ ಎನ್ನುವ ಶಬ್ದದಿಂದ ಭಾಗವತವನ್ನು ಕೊಡುವಾಗ ನಿಮ್ಮ ಅಂಬರೀಷನ ಕಥೆ, ಧ್ರುವ ಚರಿತ್ರೆ, ಪ್ರಹ್ಲಾದ ಚರಿತ್ರೆಯಲ್ಲಿ ಎಂಥದ್ದು ಬರುವುದೇ ಇಲ್ಲ. ಮತ್ತೆ ದೇವರಿಗೆ ಆ ಗುಣ ಉಂಟು, ದೇವರಿಗೆ ಈ ಗುಣ ಉಂಟು, ದೇವರ ಅಂತಹ ಗುಣಿ, ದೇವರು ಇಂತಹ ಗುಣಿ ಅಂತ ಇಡೀ ನಕ ಶಿಕಾಂತ್ ಇಡೀ ಭಾಗವತ ಗುಣಗಳನ್ನೇ ಹೇಳುವುದು. ಋಷಿಗಳಂದ್ರು ಸರಿ ಗೊತ್ತಾಯಿತು, ಇನ್ನು ಒಂದೇ ಪ್ರಶ್ನೆ ಉಳ್ಕೊಂಡದ್ದು. ಏನದು? ಆ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಸ್ವಾಂ ಕಾಷ್ಟಾಂ ಉಪಯಾತೆ. ಯತ್ರ ಯೋಗೇಶ್ವರ ಕೃಷ್ಣ, ಯೋಗಿಗಳಿಗೆ ಈಶ್ವರನಾಗಿರತಕ್ಕಂತಹ ಕೃಷ್ಣ, ಬ್ರಹ್ಮನನ್ನು ದೇವರನ್ನು ಚೆನ್ನಾಗಿ ಅಣಕಿಸತಕ್ಕಂತಹ ಕೃಷ್ಣ ಬ್ರಹ್ಮಣ್ಯ. ಬ್ರಹ್ಮಣ್ಯ ಅಣ ಅಂದ್ರೆ ಅಣಕಿಸುವುದು, ಬ್ರಹ್ಮ ಅಂದ್ರೆ ದೇವರನ್ನು. ದೇವರಂತೆ ಇರುವುದು ಯಾರು? ದೇವರು ಮಾತ್ರ, ಮತ್ತೆ ಯಾರು? ಅದೇ ಬ್ರಹ್ಮಣ್ಯ ಅಂತ ದೇವರಿಗೆ ಹೆಸರು. ನಮೋ ಬ್ರಹ್ಮಣ್ಯ ದೇವಾಯ ಅಂತ ನಮ್ಮಲ್ಲಿ ಅನ್ನೋದುಂಟು. ಬ್ರಹ್ಮಣ್ಯ ತನ್ನಂತೆ ಇರುವುದು ತಾನಿಂತಹ ಕೃಷ್ಣ ತಾನು ಮೂಲ ರೂಪಕ್ಕೆ ಸೇರಿದಾಗ ಧರ್ಮ ಕಂ ಶರಣಂ ಗತಃ. ಅಷ್ಟರ ತನಕ ಧರ್ಮಕ್ಕೆ ಒಂದು ನೆಲೆ ಕೃಷ್ಣ ಇದ್ದ. ಯಾವಾಗ ಕೃಷ್ಣ ಮೂಲ ರೂಪವನ್ನು ಸೇರಿದನೋ ಸೂತ ಪುರಾಣಿಕರೇ, ಆಮೇಲೆ ಧರ್ಮ ಎಲ್ಲಿ ಹೋಯಿತು? ಕೃಷ್ಣ ಹೋಗುವಾಗ ಹಿಡ್ಕೊಂಡೇ ಹೋದನ ಅಥವಾ ಇಲ್ಲೆಲ್ಲ ಬಿಟ್ಟು ಹೋದನ? ಬಿಟ್ಟು ಹೋದ ಅಂತಂದ್ರೆ ಆ ಧರ್ಮ ಎಲ್ಲಿ ನೆಲೆಯೂರಿತು? ಪ್ರಶ್ನೆ ಸಹಜ ಅಲ್ವಾ? ಕೃಷ್ಣ ಹೋದದ್ದು ಹೌದಲ್ವಾ? ಕೃಷ್ಣ ಹೋಗುವಾಗ ಧರ್ಮವನ್ನೇ ಹಿಡ್ಕೊಂಡು ಹೋದ ಅಂತಂದ್ರೆ ಮತ್ತೆ ನಾವು ನಿಮ್ದು ಪಾಡೇನು? ಅಧಾರ್ಮಿಕರಾಗೋದ? ಆದ್ರೆ ಧರ್ಮ ಬಿಟ್ಟು ಹೋದ. ಧರ್ಮ ಬಿಟ್ಟು ಹೋದ್ರೆ ಮತ್ತೆ ಆ ಧರ್ಮ ಎಲ್ಲಿ ನೆಲೆ ಕಂಡಿತು? ಅದಕ್ಕಂದ್ರು ಏಕಂ ಅಂತಂದ್ರು, ಉಳಿದದ್ದು ಒಂದೇ. ಭಾಗವತಕ್ಕೆ ಹೆಸರೇನು? ಏಕಂ ಅಂತ ಭಾಗವತಕ್ಕೆ ಹೆಸರು. ಯಾಕೆ ಎನ್ನುವುದನ್ನು ನೋಡಿದ್ದೇವಲ್ಲ. ಒಂದೇ. ಯಾವುದರ ಬಗ್ಗೆ ತಿಳಿಸಿಕೊಡುತ್ತೆ? ಈಗ ಇವರಿಗೆ ಏನು ಬೇಕಾದದ್ದು? ಧರ್ಮ ಬೇಕಾದದ್ದಲ್ವೋ? ಧರ್ಮ ಎಲ್ಲಿ ನೆಲೆಯೂರಿತು ಅಂತ ಬೇಕಾದದ್ದಲ್ವೋ? ಯಾಕೆ ಎಲ್ಲಿ ನೆಲೆಯೂರಿತು ಅಂತ ಅಷ್ಟೇ ವಿಳಾಸ ಕೇಳಿ ಬಿಟ್ಟದ್ದಲ್ಲ, ಮತ್ತೆ ವಿಳಾಸಿಗರ ಜೊತೆಗೆ ವ್ಯವಹಾರ ಮಾಡಬೇಕು ಅಲ್ಲ. ನಿಮ್ದೊಂದು ವಿಳಾಸ ಕೊಡ್ತೀರಾ, ನಿಮ್ದೊಂದು ದೂರವಾಣಿ ಸಂಖ್ಯೆ ಕೊಡ್ತೀರಾ. ಇವತ್ತು ಬರ್ಕೊಂಡದ್ದು ನೋಡಿದಾಗ ಹಬ್ಬ ಏನು ಇವತ್ತೇ ಹಿಂದಿನಲ್ಲೇ ಬರ್ತಾರ ಅಂತ ಅನಿಸ್ಬೇಕು. ಬರ್ಕೊಂಡ ಅವ್ರ ಆಚೆ ಹೋದ್ರು ಕಾಗದ ಈಚೆ ಬಿಸಾಡಿ ವಿಳಾಸ ಕೇಳ್ತೇವೆ. ಭರ್ಜರಿಯಾಗಿ ವಿಳಾಸ ಕೊಟ್ಟವರು ತುಂಬಾ ಖುಷಿಯಲ್ಲಿ ಕೊಡ್ತಾರೆ. ಪ್ರಾಯಶಃ ಊಟಕ್ಕೆ ನಿತ್ಯ ಕರೀತಾರೆ ಕಾಣುತ್ತೆ ಅಂತೇಳಿ ಅವರು ವಿಳಾಸ ಭರ್ಜರಿ ಕೊಟ್ಟರು. ಹಾಗಾದ್ರೆ ವಿಳಾಸ ಕೇಳುವ ಉದ್ದೇಶ ಏನು? ಕೊಟ್ಟವನಿಗೆ ಸಂತೋಷ ಆಗಬೇಕು ಅಂತಲ್ಲ, ಅವನ ಜೊತೆ ವ್ಯವಹಾರ ಮಾಡುವುದಕ್ಕೋಸ್ಕರ ವಿಳಾಸ ಕೇಳುವುದು. ಸದ್ಯ ಈಗ ವಿಳಾಸ ಕೇಳ್ತಾ ಇದ್ದಾರೆ. ಧರ್ಮದ ವಿಳಾಸ ಎಲ್ಲಿ? ಧರ್ಮ ಕಂ ಶರಣಂ ಗತಃ. ಧರ್ಮ ಎಲ್ಲಿ ನೆಲೆ ಕಂಡಿತು, ಧರ್ಮ ಎಲ್ಲಿ ನೆಲೆಯೂರಿತು ಅಂತಂದಾಗ ಸೂತ ಪುರಾಣಿಕರಂತಾರೆ ಏಕಂ ಒಂದು ಶಬ್ದ ಪ್ರಯೋಗ ಮಾಡಿದ್ರು. ಏಕ ಅಂತ ಯಾವುದಕ್ಕೆ ಹೆಸರು? ಭಾಗವತಕ್ಕೆ ಹೆಸರು. ಏಕಂ ಧರ್ಮ ಭಾಗವತಂ ಶರಣಂ ಗತಃ ಅಂತಂದ್ರು. ಧರ್ಮ ಭಾಗವತವನ್ನು ಮೊರೆ ಹೊಂದಿತು, ನನಗಿರ್ಲಿಕ್ಕೆ ಜಾಗ ಕೊಡುವಂತ ಭಾಗವತ ಗ್ರಂಥದಲ್ಲಿ ಕೇಳಿತು, ಭಾಗವತ ಆಶ್ರಯ ಕೊಟ್ಟಿತು, ಧರ್ಮ ಅಲ್ಲಿ ನೆಲೆಯು. ನಮಗೆ ಜೀವನದಲ್ಲಿ ಬೇಕಾಗಿರತಕ್ಕಂಥ ಏನು ಧರ್ಮಗಳು ಅಂತ ಎಲ್ಲ ಧರ್ಮಗಳು ಸಿಗೋದು
ಭಾಗವತಲ್ಲಿ. ಗೊಂದಲ ಬಂದಿತ್ತಲ್ಲ, ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊಂದಲ ಬಂದಿತ್ತಲ್ಲ, ಗೊಂದಲಕ್ಕೆ ಎಲ್ಲ ಪರಿಹಾರ ಭಾಗವತ. ಹೇಗಿರ್ಬೇಕು ಹೇಗಿರ್ಬಾರ್ದು ಎನ್ನುವುದಕ್ಕೆ ಪರಿಹಾರ ಭಾಗವತ. ಹಾಗಾದ್ರೆ ಭಾಗವತನು ಏಕಂ ಎನ್ನುವ ಶಬ್ದದಿಂದ ಕರೆಯೋಣ. ಒಂದೇ ಭಾಗವತ, ಒಂದೇ ಅಂತ. ಯಾವುದಕ್ಕೆ ಒಂದೇ ಭಾಗವತ? ಧರ್ಮದ ಆಶ್ರಯ ಯಾವುದು ಅಂತ ಕೇಳಿದ್ರೆ 10 ಅಲ್ಲ. ಆವಾಗ ಧರ್ಮಗಳು ಮಾತ್ರ 10 ಬಂತಲ್ಲ. ಅದು ಮಾಡಬೇಕು ಇದು ಮಾಡಬೇಕು, ಆವಾಗ ಮಾಡಬೇಕು ಈವಾಗ ಮಾಡಬೇಕು, ಇದು ಇಲ್ಲಿ ಬಿಡಬೇಕು ಅಲ್ಲಿ ಹಿಡಿಬೇಕು, ಅಂಗಿ ಹಾಕೊಂಡು ಪೂಜೆ ಮಾಡಬೇಕು, ಅಂಗಿ ತೆಗೆದಿಟ್ಟು ಪೂಜೆ ಮಾಡಬೇಕು. ಬದರಿಗೆ ಹೋದ್ರೆ ಅಂಗಿ ಹಾಕೊಂಡು ಪೂಜೆ ಮಾಡಬೇಕು, ಉಡುಪಿಗೆ ಬಂದ್ರೆ ಅಂಗಿ ತೆಗೆದಿಟ್ಟು ಪೂಜೆ ಮಾಡಬೇಕು. ಯಾಕೆ ಅಂತ ಕೇಳಿಬಿಟ್ರೆ ಅಲ್ಲಿ ಚಳಿ ಇಲ್ಲಿ ಬಿಸಿ ಅಂತ ಇರ್ಬೋದು. ಅದಕ್ಕಂದ್ರೆ ಅದೆಲ್ಲ ದೇಶ ಕಾಲ ಅಲ್ವೋ. ನಿನಗೆ ಭಾಗವತ ಹೇಳುತ್ತೆ ಆಯಾಯ ದೇಶಕ್ಕೆ ಸರಿಯಾಗಿ ನಿನ್ನ ವೇಷಭೂಷಣಗಳು ಇರಲಿ ಅಂತ ಭಾಗವತ ಹೇಳುತ್ತೆ. ಹಾಗಾದ್ರೆ ಧರ್ಮ ಕಂ ಶರಣಂ, ಭಾಗವತವನ್ನು ಏಕಾಂತ ಎನ್ನುವ ಶಬ್ದದಿಂದ ಉಪಾಸನೆ ಮಾಡೋಣ. ನಾವು ಜೀವನದಲ್ಲಿ ಎಲ್ಲಿ ಹೋದಾಗ ಯಾವ ಧರ್ಮದಲ್ಲಿ ಇರಬೇಕು ಎನ್ನುವುದು ನಮಗೆ ಆ ಭಾಗವತ ಗ್ರಂಥದಿಂದ ಸಿಗುತ್ತೆ. ಇಲ್ಲ ಗೊಂದಲ ಗೊಂದಲ ಗೊಂದಲ. ಹಾಗಾದ್ರೆ 6 ಪ್ರಶ್ನೆಗಳು, 6 ಪ್ರಶ್ನೆಗಳಿಗೆ ಭಾಗವತ 6 ಮುಖದಿಂದ ಉತ್ತರ ಕೊಟ್ಟಿತು. ಈ 6 ಮುಖದಿಂದ ಉತ್ತರವನ್ನು ಕೊಟ್ಟವರು ಸೂತ ಪುರಾಣಿಕರು ಅಂತ. ಸೂತ ಪುರಾಣಿಕರಿಗೆ ಉತ್ತರ ಕೊಟ್ಟವರು ಶುಕಾಚಾರ್ಯರು. ಆ ಶುಕಾಚಾರ್ಯರಿಗೆ ಮುಖ 6. ಯದ್ಯಪಿ ಶುಕಾಚಾರ್ಯರು ಅಂತಂದ್ರೆ ರುದ್ರದೇವರ ಅವತಾರ ಅಂತಲ್ವೋ. ರುದ್ರದೇವರ ಅವತಾರ ಅಂತ ಆದ್ಮೇಲೆ ಪಂಚಮುಖ ಅಂತಲ್ವೋ. ಧ್ಯೇಯ ಪಂಚಮುಖ ರುದ್ರ ಅಂತಲ್ವ, 5 ಮುಖ ಅಂತಲ್ವೋ. ಸರಿ, ಆದರೆ ಇಲ್ಲಿ ಶುಕನಾಗಿರುವಾಗ ಒಂದೇ ಮುಖ, ರುದ್ರನಾಗಿರುವಾಗ 3 ರೂಪದಲ್ಲಿರುವಾಗ ಅವನಿಗೆ 5 ಮುಖ. ಆದರೆ ಈ ಶುಕ ಭಾಗವತ ಕೊಡ್ಲಿಕ್ಕೆ ತೊಡಗಿದಾಗ 6 ಮುಖದಿಂದ ಭಾಗವತವನ್ನು ಕೊಡ್ತಾರೆ. 6 ಪ್ರಶ್ನೆ, 6 ಉತ್ತರಗಳು, ಒಂದೊಂದು ಮುಖದಿಂದ ಒಂದೊಂದು ಉತ್ತರ. ಹಾಗೆ ಯಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನಃ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ಪರವೋಪಿನೇದು ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ ಅಂತ ವ್ಯಾಸರ ಮಾತು. ಅದನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಎಂಬಲ್ಲಿಗೆ 5 ನಿಮಿಷ ಅಂದ್ರೆ ಪೂಜೆ, ಕೃಷ್ಣನ ರಾತ್ರಿ ಪೂಜೆ ನಡೆಯಲಿಕ್ಕೆ ಶುರುವಾಯಿತು. ನಾನು ನಿನ್ನೆ ಉಪನ್ಯಾಸದಲ್ಲಿ ಹೇಳಿದ್ದೆ ಹೌದು, ಉಪನ್ಯಾಸ ಮತ್ತು ರಾತ್ರಿ ಪೂಜೆ ಎರಡರಲ್ಲಿ ಯಾವುದು ಮುಖ್ಯ ಅಂದರೆ ಉಪನ್ಯಾಸ ಮುಖ್ಯ, ರಾತ್ರಿ ಪೂಜೆ ನಂತರ ಅಂತ. ಆದರೆ ನಾವು ಎರಡನ್ನೂ ನಿಭಾಯಿಸಿಕೊಂಡು ಹೋಗಬೇಕು. ಯಾಕೆ ನಾವಿನ್ನು ಆ ಹಂತಕ್ಕೆ ತಲುಪಲಿಲ್ಲ. ಉಪನ್ಯಾಸವನ್ನು ಪೂರ್ತಿ 100ಕ್ಕೆ 100 ಉಪನ್ಯಾಸವನ್ನು ಕೇಳುವ ಹಂತದಲ್ಲಿ ಕೇಳುವುದಾಗಿ ಮಾಡುವುದಕ್ಕಾಗಿ ನಾವಿನ್ನು ತಲುಪಿಲ್ಲ. ಅದರಿಂದ ಪೂಜಾ ಪ್ರಸಂಗಕ್ಕೂ ನಾವು ಭಾಗವಹಿಸಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಮುಗಿಸ್ತಾ ಇದ್ದೇವೆ. ನಾಳೆ ಕೊನೆಯ ದಿವಸ, ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.